ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಚೈನೀಸ್ ಡ್ರಾಮಾದ ಲವ್ ಇಸ್ ಸ್ವೀಟ್ನ ಎಪಿಸೋಡ್ 1ನ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಅದು ಮೂವಿ ಆದ ಎಕ್ಸೋಮಾನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಡ್ರಾಮಾನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಒಂದು ಪಾರ್ಟಿ ಹಾಲ್ ನ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಎಲ್ಲಾ ರಿಪೋರ್ಟರ್ ಗಳಿಂದಾನು ತಪ್ಪಿಸ್ಕೊಂಡು ಓಡೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಈ ತರ ರಿಪೋರ್ಟರ್ ಇಂದ ತಪ್ಪಿಸ್ಕೊಂಡು ಓಡೋಗ್ತಿರೋದನ್ನ ಇಲ್ಲಿ ನಮ್ ಹೀರೋ ಕೂಡ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ತಪ್ಪಿಸ್ಕೊಂಡು ತುಂಬಾ ಹೈಟ್ ಆಗಿರೋ ಒಂದು ಜಾಗಕ್ಕೆ ಓಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಸ್ವಲ್ಪ ದೂರ ಹೋದ್ಮೇಲೆ ಅವಳು ಇಲ್ಲಿ ಕಾಮ್ ಮಾಡ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಇದಾದ್ಮೇಲೆ ಸ್ವಲ್ಪ ಕೊರಿಯಾದ ಬ್ಯೂಟಿಫುಲ್ ಪ್ಲೇಸಸ್ ಗಳನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಆ ಪಾರ್ಟಿಗಿಂತ ಮುಂಚೆ ನಡೆದಿರೋ ಘಟನೆಗಳನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಶಿಫ್ಟ್ ಆಗಿ MH ಅನ್ನೋ ಒಂದು ದೊಡ್ಡ ಕಂಪ್ನಿನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಆ MH ಕಂಪ್ನಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಅಂತ ಓಡ್ಕೊಂಡು ಬರ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕ್ಯಾಂಡಿಡೇಟ್ ಗಳೆಲ್ಲ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆಲ್ರೆಡಿ ಆ ಇಂಟರ್ವ್ಯೂಗೆ ತುಂಬಾ ಜನ ಬಂದಿರ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಕೂಡ ಅದೇ ಕ್ಯಾಂಡಿಡೇಟ್ ಕೂತಿರೋ ರೂಮ್ ಅಲ್ಲಿ ಹೋಗಿ ಕುತ್ಕೊಳ್ಳೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಪಕ್ಕದಲ್ಲಿ ಕೂತಿರೋ ಒಬ್ಬ ಕ್ಯಾಂಡಿಡೇಟ್ ಫುಲ್ ನರ್ವಸ್ ಆಗ್ಬಿಟ್ಟಿರ್ತಾನೆ. ಅವ್ನಿಗೆ ಟೆನ್ಷನ್ಗೆ ಕೈಕಾಲೆಲ್ಲ ನಡುಗ್ತಿರುತ್ತೆ. ಇಲ್ಲಿ ಅದನ್ನ ಹೀರೋಯಿನ್ ಅಬ್ಸರ್ವ್ ಮಾಡ್ಬಿಟ್ಟು ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊ, ನಿನ್ ಕೋಟ್ ಅಲ್ಲಿ ಎಕ್ಸ್ಟ್ರಾ ಬಟನ್ ಇದೆಯಲ್ಲ ಅದನ್ನ ನೀನ್ ನನ್ಗೆ ಕೊಡಕ್ಕಾಗುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಕ್ಯಾಂಡಿಡೇಟ್ ಇದ್ಯಾಕ್ ನಿನ್ಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಸ್ಮೈಲ್ ಮಾಡ್ಬಿಟ್ಟು ಸುಮ್ನೆ ಅಂತ ಕೇಳ್ತಾಳೆ. ಇಲ್ಲಿ ಅವನು ಅದಕ್ಕೆ ಆ ಬಟನ್ ನ ಕಿತ್ಬಿಟ್ಟು ಹೀರೋಯಿನ್ ಕೈಲಿ ಕೊಡ್ತಿರ್ತಾನೆ. ಇಲ್ಲಿ ನಮ್ ಹೀರೋಯಿನ್ ಆ ಎಕ್ಸ್ಟ್ರಾ ಬಟನ್ ನ ಇಸ್ಕೊಂಡಿರ್ತಾಳಲ್ಲ, ಅದನ್ನ ಇಸ್ಕೊಂಡ್ಮೇಲೆ ಅವಳು ಸುತ್ತಮುತ್ತ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಅಲ್ಲಿ ಒಂದು ಪಾಟ್ ಕಾಣಿಸುತ್ತೆ. ಅಲ್ಲಿಗೆ ಅವಳು ಎದ್ದೋಗ್ಬಿಟ್ಟು ಆ ಮಣ್ಣೊಳಗಡೆ ಎಕ್ಸ್ಟ್ರಾ ಬಟನ್ ನ ಮುಚ್ಚಿಕ್ಬಿಟ್ಟು ಬರ್ತಾಳೆ. ಈ ಹೀರೋಯಿನ್ ಅವಳ ಜಾಗಕ್ಕೆ ವಾಪಸ್ ಬಂದ್ಮೇಲೆ ಆ ಕ್ಯಾಂಡಿಡೇಟ್ ಹತ್ರ ಹೇಳ್ತಿರ್ತಾಳೆ, ಮ್ಯಾಜಿಕಲ್ ಲ್ಯಾಂಡ್ ಅಂತ ಒಂದಿದೆ, ಅಲ್ಲಿಯ ಜನಗಳ ಇದು ವಾಡಿಕೆ. ನಾವು ಯಾವ್ದಾದ್ರು ಜಾಗಕ್ಕೆ ಮತ್ತೆ ಹೋಗ್ಬೇಕು ಅಂದ್ರೆ ನಮ್ದು ಒಂದು ಬಟನ್ನ ತೆಗೆದು ಆ ಜಾಗದಲ್ಲಿ ಎಲ್ಲಾದ್ರೂ ಔಚಿಟ್ರೆ, ಯಾರಿಗೂ ಕಾಣ್ದಿರೋ ತರ ಅದನ್ನ ಔಚಿಟ್ರೆ ನಾವು ಮತ್ತೆ ಆ ಜಾಗಕ್ಕೆ ಹೋಗ್ತೀವಿ ಅಂತ ಅವರು ವಾಡಿಕೆ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಯಿನ್ ಆ ಕ್ಯಾಂಡಿಡೇಟ್ ಹತ್ರ ಮಾತಾಡ್ತಿರೋದನ್ನ ಹಿಂದೆ ಇನ್ನೊಬ್ಳು ಕ್ಯಾಂಡಿಡೇಟ್ ಕೂತ್ಕೊಂಡು ಕೇಳಿಸ್ಕೊತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಆ ಕ್ಯಾಂಡಿಡೇಟ್ ಕೇಳ್ತಿರ್ತಾನೆ, ಏನ್ ಹೇಳ್ತಿದ್ಯಾ, ನೀನ್ ಹೇಳ್ತಿರೋದು ನಿಜನಾ ಅಂತ. ಇಲ್ಲಿ ಅದಕ್ಕೆ ನಮ್ ಹೀರೋಯಿನ್ ಹೇಳ್ತಿರ್ತಾಳೆ, ಹಾ ಹೌದು ನಾನು ಹೇಳ್ತಿರೋದು ನಿಜಾನೇ. ನೀನ್ ಇವಾಗ ನಿನ್ ಬಟನ್ನ ಹೈಡ್ ಮಾಡಿ ಇಟ್ಟಿದ್ದೀರ, ಅದಕ್ಕೆ ಈಗ ಮ್ಯಾಜಿಕಲ್ ಲ್ಯಾಂಡ್ ಅಲ್ಲಿ ಇರೋರೆಲ್ಲ ನಿನ್ಗೆ ಆಶೀರ್ವಾದ ಕೊಡ್ತಾರೆ, ಪಕ್ಕ ನೀನ್ ಅನ್ಕೊಂಡಿದ್ದು ಆಗುತ್ತೆ ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಹಿಂದೆ ಕುತ್ಕೊಂಡು ನೋಡ್ತಿದ್ದು ಕ್ಯಾಂಡಿಡೇಟ್ ಹೀರೋಯಿನ್ ನ ಕರೆದ್ಬಿಟ್ಟು ಕೇಳ್ತಿರ್ತಾಳೆ, ನೀನು ನಿಜವಾಗ್ಲೂ ಆ ಬಟನ್ ವಿಷಯ ಹೇಳ್ದಲ್ಲ ಅದು ನಿಜಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಮೆತ್ತಗೆ ಹೇಳ್ತಿರ್ತಾಳೆ, ಇಲ್ಲ ನಾನು ಸುಳ್ಳು ಹೇಳ್ದೆ, ಯಾಕೆಂದ್ರೆ ಅವರು ಫುಲ್ ನರ್ವಸ್ ಆಗಿದ್ರಲ್ಲ, ಅವ್ರಿಗೆ ಸ್ವಲ್ಪ ಎಂಕರೇಜ್ಮೆಂಟ್ ಸಿಗ್ಲಿ ಅಂತ ನಾನು ಹೇಳ್ದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೆಕೆಂಡ್ ಕ್ಯಾಂಡಿಡೇಟ್ ನಗ್ತಾ ಹೇಳ್ತಿರ್ತಾಳೆ, ಹಾಯ್ ನನ್ನ ಹೆಸರು ಬಂದ ಶಾಂಗ್ಜಿನ್, ನಾನು ನಿನ್ನ ಇಂಟರ್ವ್ಯೂ ಅಲ್ಲಿ ಹಿಂದೆ ಇದ್ದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ತಿರ್ತಾಳೆ, ನಾನು ಜಿಯಾಂಗ್ ಜೂನ್ ಅಂತ. ಈಗ ಎಲ್ಲಾ ಕ್ಯಾಂಡಿಡೇಟ್ ಗಳು ಅವ್ರ ಇಂಟರ್ವ್ಯೂಗೋಸ್ಕರ ಪ್ರಿಪರೇಷನ್ ಮಾಡ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಅವಳ ರೆಸ್ಯೂಮ್ ಅಲ್ಲಿ ಒಂದು ಕುರಿ ಮರಿದು ಚಿಕ್ಕದು ಕ್ಯೂಟ್ ಆಗಿರೋದನ್ನ ಡ್ರಾಯಿಂಗ್ ಮಾಡಿರ್ತಾಳೆ. ಅದನ್ನ ನೋಡಿ ಇಲ್ಲಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ 4 ಜನನು ಇಂಟರ್ವ್ಯೂಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದರಲ್ಲಿ ಹೀರೋಯಿನ್ ಮತ್ತೆ ಫಸ್ಟ್ ಕ್ಯಾಂಡಿಡೇಟ್ ಮತ್ತೆ ಆ ಸೆಕೆಂಡ್ ಕ್ಯಾಂಡಿಡೇಟ್ ಲೇಡಿನೂ ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇಂಟರ್ವ್ಯೂ ಕಂಡಕ್ಟರ್ ಹೇಳ್ತಿರ್ತಾರೆ, MH ಕಂಪ್ನಿಗೆ ಪ್ರತಿ ವರ್ಷನೂ ಯಾವಾಗ ನಾವು ಇಂಟರ್ವ್ಯೂ ತಗೋತೀವೋ ಆಗ 10,000 ಪೋರ್ಟ್ಫೋಲಿಯೋಗಳು ನಮ್ಗೆ ಬರುತ್ತೆ. ಅದರಲ್ಲಿ ನೀವು ಇವಾಗ ಆಲ್ರೆಡಿ 4ನೇ ರೌಂಡ್ ಇಂಟರ್ವ್ಯೂಗೆ ಬಂದಿದ್ದೀರಾ ಅಂದ್ರೆ ನೀವು 99% ಪೀಪಲ್ಸ್ ಗಳನ್ನ ಬೀಟ್ ಮಾಡಿ ಬಂದಿದ್ದೀರಾ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಆ ಇಂಟರ್ವ್ಯೂ ರೂಮ್ಗೆ ಒಬ್ರು ಲೇಡಿ ಇಂಟರ್ವ್ಯೂ ಕಂಡಕ್ಟರ್ ಬರ್ತಾ ಹೇಳ್ತಿರ್ತಾರೆ, ಆದ್ರೆ ಇದೇ ಅಂತ್ಯ ಅಲ್ಲ ಅಂತ. ಇಲ್ಲಿ ಆ ಲೇಡಿ ಇಂಟರ್ವ್ಯೂ ಕಂಡಕ್ಟ್ ಮಾಡಕ್ಕೆ ಅಂತ ಬಂದಿರ್ತಾರಲ್ಲ, ಅವರು ಅವ್ರ ಜಾಗದಲ್ಲಿ ಕೂತ್ಕೊಂಡು ಹೇಳ್ತಿರ್ತಾರೆ, ನೀವು ಇನ್ ಕೇಸ್ ಏನಾದ್ರು MH ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಅಂತ ಇದ್ರೆ ನೀವು ಮುಂದೆ ಹೋಗಿ ಯಾವ ತರ ವ್ಯಕ್ತಿ ಆಗ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಎದ್ದು ನಿಂತ್ಕೊಂಡು ಹೇಳ್ತಿರ್ತಾನೆ, ಸಾರಸ್ ಅಂತ ಒಬ್ರು ರೈಟರ್ ಇದಾರೆ, ಅವರು ಅವ್ರ ಬುಕ್ ಅಲ್ಲಿ ಒಂದ್ಸತಿ ಬರ್ದಿದ್ದು, ಈ ಪ್ರಪಂಚದಲ್ಲಿ ಯಾವ್ದೇ ತರ ಮಾರ್ಕೆಟಿಂಗ್ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ನಾವು ಅದನ್ನ ಯಾವಾಗ್ಲೂ ಮ್ಯಾಥಮೆಟಿಕಲ್ ಆಗಿ ನಾವು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅದು ಇಂಪಾಸಿಬಲ್. ನಾವು ಯಾವಾಗ್ಲೂ ನಮ್ ಬ್ರೈನ್ ಮತ್ತೆ ನಮ್ ಹಾರ್ಟ್ ಇಂದ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಬೇಕು, ಅವಾಗ ಅದು ಆಗುತ್ತೆ ಹಾಗೆ ಹೇಗೆ ಅಂತ ಅವನು ಕಂಟಿನ್ಯೂ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಇಂಟರ್ವ್ಯೂ ಕಂಡಕ್ಟರ್ ಹೇಳ್ತಿರ್ತಾರೆ ಟೈಮ್ಸ್ ಅಪ್ ಅಂತ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ, ಮ್ಯಾಮ್ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಇಂಟರ್ವ್ಯೂ ಕಂಡಕ್ಟರ್ ಹೇಳ್ತಿರ್ತಾರೆ, ಶಾಂಘೈ ಸೆಕ್ಯೂರಿಟಿ ಯುರಾಮ ಬಿಟ್ವೀನ್ ಅಲ್ಲಿ ನಾವು MH ಟಾಪ್ ಅಲ್ಲಿ ಇರೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇ ಹೈಯೆಸ್ಟ್ ಅಲ್ಲಿ ಇರೋದು. ಒಂದ್ ವಿಷಯನ ತಿಳ್ಕೊಳ್ಳಿ, ಟೈಮಿಗೆ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಿ ಮತ್ತೆ ಟೈಮು ವೆರಿ ವ್ಯಾಲ್ಯೂಯಬಲ್. ನಾವು ನಿಮ್ಮಂತವ್ರಿಗೆಲ್ಲ ಆತರ ಟೈಮ್ ನ ವೇಸ್ಟ್ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೆಕ್ಸ್ಟ್ ಕ್ಯಾಂಡಿಡೇಟ್
ಕ್ಯಾಂಡಿಡೇಟ್ 12 ಸೆಕೆಂಡ್ಸ್ ಮಾತ್ರ, ಅಷ್ಟರಲ್ಲೇ ನೀವು ನಿಮ್ಮ ಮಾತುಗಳೇನಿದೆಯೋ ಅದನ್ನ ಹೇಳ್ಬೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಸೇನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಫೈನಾನ್ಷಿಯಲ್ ವರ್ಡ್ ಬಂದು ಒಂಥರ ಕಾರ್ಡ್ ಇದ್ದಂಗೆ. ಅದರಲ್ಲಿ ನಾನು ಯಾವ ತರ ಇನ್ವೆಸ್ಟರ್ ಆಗ್ತೀನಿ ಅಂದ್ರೆ ಚಾಲಕ್ ಇನ್ವೆಸ್ಟರ್ ಆಗ್ತೀನಿ. ನಾನು ಯಾರನ್ನೂ ಕೂಡ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಡೋದೇ ಇಲ್ಲ. ಶ್ರೀಮಂತರುಗಳನ್ನ ಬೇಲಿಯಾಗಿ ಹಿಡ್ಕೊಳ್ತೀನಿ, ಮತ್ತೆ ಬಡವ್ರಗಳನ್ನ ಸೆನ್ಸಿಟಿವ್ ಆಗಿ ಅವ್ರನ್ನ ನನ್ನ ಕಡೆಗೆ ಬರೋ ತರ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಥರ್ಡ್ ಕ್ಯಾಂಡಿಡೇಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಬಂದು ಒಂಥರ ರೇಸ್ ಇದ್ದಂಗೆ. ಯಾರು ವೀಕ್ ಇರ್ತಾರೋ ಅವರು ಹಿಂದೆ ಉಳ್ಕೊಬಿಡ್ತಾರೆ, ಯಾರು ಫಾಸ್ಟ್ ಇರ್ತಾರೋ ಅವರು ಮುಂದಕ್ಕೆ ಹೋಗ್ತಾರೆ. ಮತ್ತೆ ನಾವು ಯಾರು ವೀಕ್ ಇರ್ತಾರೋ ಅವ್ರನ್ನ ತುಳಿದು ನಾವು ಮುಂದೆ ಬರೋದೇ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಮೇನ್ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಶಾರ್ಲಾಕ್ ಹೋಮ್ಸ್ ಇದಾರಲ್ಲ ಆ ತರ ಇನ್ವೆಸ್ಟರ್ ಬ್ಯಾಂಕರ್ ಆಗ್ಬೇಕು ಅನ್ನೋದೇ ನನ್ನ ಡ್ರೀಮ್ ಅಂತ ಇಲ್ಲಿ ಅವನು ಹೇಳ್ತಿರ್ತಾನೆ. ಜಿಯಾಂಗು ಎದ್ದು ನಿಂತ್ಕೊಂಡು ಹೇಳ್ತಿರ್ತಾಳೆ, ಕೆಲಸದಲ್ಲಿ ಯಾವ ತರ ಇರ್ಬೇಕು ಅಂದ್ರೆ ನೆಮ್ಮದಿ ಮತ್ತೆ ನಮ್ಗೆ ಒಂದು ರೆಸ್ಪೆಕ್ಟ್ ಇರ್ಬೇಕು ಆ ಕೆಲಸದಲ್ಲಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, MH ಕಂಪ್ನಿಗೆ ನಾನು ಒಂದು ಒಳ್ಳೆ ಫೇಸ್ ಆಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ದೊಡ್ಡವ್ರಿಗೋಸ್ಕರ ರೆಸ್ಪೆಕ್ಟ್, ಯಾರು ಟ್ಯಾಲೆಂಟೆಡ್ ಇರ್ತಾರೋ ಅವ್ರನ್ನ ಗುರ್ತಿಡಿಯೋದು, ಮತ್ತೆ ಎಲ್ಲಾರ್ಗು ಪ್ರೀತಿಯಿಂದ ಮಾತಾಡ್ಸೋದು, ಈ ತರ ಎಲ್ಲ ಇರ್ಬೇಕು ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಮಾತುಗಳನ್ನ ಕೇಳಿ 2 ಇಂಟರ್ವ್ಯೂ ಕಂಡಕ್ಟರ್ ಗಳು ಇಂಪ್ರೆಸ್ ಆಗ್ತಾರೆ, ಆದ್ರೆ ಆ ಲೇಡಿ ಇಂಟರ್ವ್ಯೂ ಕಂಡಕ್ಟರ್ ಇಂಪ್ರೆಸ್ ಆಗೋದಿಲ್ಲ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನೋಡಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಏನು ನಿನ್ಗೆ ಸಮಾಧಾನದಿಂದ, ಪ್ರೀತಿಯಿಂದ, ಕರುಣೆ, ಅನುಕಂಪ ಇದನ್ನೆಲ್ಲ ತೋರ್ಸೋದ್ರಿಂದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ನಡೆಯೋದಿಲ್ಲ. ಯಾವಾಗ ಟಫ್ ಕ್ಯಾಂಡಿಡೇಟ್ ಆಗ್ತೀವೋ ಅವಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ನಾವು ಇದ್ದು ಕೆಲಸ ಮಾಡಕ್ ಆಗೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಇಂಟರ್ವ್ಯೂ ಕಂಡಕ್ಟರ್ ಹೇಳ್ತಿರ್ತಾರೆ, ಸ್ವಲ್ಪ ಹುಷಾರಾಗಿರು, ನನಗೆ ಎಮೋಷನ್ಲೆಸ್ ಇರೋ ವ್ಯಕ್ತಿಗಳೇ ಇಷ್ಟ ಆಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಜಿಯಾಂಗೆ ಹೇಳ್ತಿರ್ತಾಳೆ, ನನ್ಗೇನು ನೀನಲ್ಲಿ ಸ್ಪೆಷಲ್ ಇದೆ ಅಂತ ಏನು ಅನ್ಸ್ಲಿಲ್ಲ, ಆದ್ರೆ ಒಂದ್ ವಿಷಯ ಏನಂದ್ರೆ ನೀನು ರಿಕ್ರೂಟಿಂಗ್ ಪಾಲಿಸಿ ಕಡೆಯಿಂದ ಬಂದಿದ್ಯಲ್ಲ, ಇದೇ ಫಸ್ಟ್ ಟೈಮ್ ಆ ಕಡೆಯಿಂದ ಯಾರೋ ಒಬ್ರು ಇಂಟರ್ವ್ಯೂಗೆ ಬಂದಿರೋದು, ಅದಲ್ದೇ ನೀನು 4th ರೌಂಡ್ ಇಂಟರ್ವ್ಯೂ ವರ್ಗೂ ಬಂದಿದ್ಯಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಎಲ್ಲರಿಗೂ ಅವಳು ಕಂಗ್ರಾಟ್ಸ್ ಹೇಳ್ತಾ ಹೇಳ್ತಿರ್ತಾಳೆ, ಕಂಗ್ರಾಚುಲೇಷನ್ಸ್, ನೀವು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀರಾ, ನೀವೆಲ್ಲರೂ 2 PM ಇಂಟರ್ವ್ಯೂನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಎಲ್ಲರೂ 4 ಜನನು ಫುಲ್ ಖುಷಿ ಪಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಇಂಟರ್ವ್ಯೂ ಕಂಡಕ್ಟರ್ ಎದ್ದೋಗ್ತಿರುವಾಗ ಜಿಯಾಂಗ್ ಮುಂದೆ ನಿಂತ್ಕೊಂಡು ಹೇಳ್ತಿರ್ತಾರೆ, ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡ, ಮಧ್ಯಾಹ್ನ ಹೆಂಗು ಮತ್ತೆ ನಿಂದು ಇಂಟರ್ವ್ಯೂ ನಡಿಬೇಕಲ್ಲ, ಆ ಇಂಟರ್ವ್ಯೂ ಯಾರು ತಗೋತಿದ್ದಾರೆ ಗೊತ್ತಾ, MH ನ ಇನ್ವಿಸಿಬಲ್ ಗಾಡ್ ತಗೋತಿರೋದು, ಅವರು ನನ್ಗಿಂತ ಜಾಸ್ತಿ ಕ್ರೂರಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಹೀರೋ ಅಸಿಸ್ಟೆಂಟ್ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಜಿ ಬಾಂಡ್ ಹಿ ಶೋ ಐ ವ್ಯಾಲ್ಯೂ ಕಲ್ಚರಲ್ ಗ್ರೂಪಿಗೆ ನಾವು 8,000 ಮಿಲಿಯನ್ಸ್ ವಾನ್ಸ್ ನ ಕೊಟ್ಟಿದ್ವಿ, ಈಗ ಆಲ್ರೆಡಿ ಅವರು 6,000 ಮಿಲಿಯನ್ಸ್ ವಾನ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ, ಇನ್ನ 2% ಅವ್ರು ಏನಾದ್ರು ಬೈ ಮಾಡಿದ್ರೆ VTV ಅವ್ರ ಕಡೆನೆ ಆಗ್ಬಿಡುತ್ತೆ, ಎಲ್ಲ ಶೇರ್ಸು ಅವ್ರಿಗೆ ಹೋಗುತ್ತೆ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಿವಿ ಮುಚ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳ್ತಿರ್ತಾರೆ, ಮತ್ತೆ ವೇಟ್ ಮಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್, ಸರ್ ಇನ್ನೂ ವೇಟ್ ಮಾಡ್ಬೇಕು, ಇನ್ನ ಎಷ್ಟು ವೇಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಆಪೋಸಿಟ್ ಡೈರೆಕ್ಷನ್ ಗೆ ತಿರುಕೊಂಡು, ನೀನು ಜಾಸ್ತಿ ಗಲಾಟೆ ಮಾಡ್ತಿದ್ಯಾ ಸುಮ್ನಿರು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ರೈವಲ್ ಕಂಪ್ನಿನ ತೋರಿಸ್ತಾರೆ. ಇಲ್ಲಿರೋ ಎಲ್ಲ ಎಂಪ್ಲಾಯಿಗಳು VTV ಶೇರ್ಸ್ ನ ಬೈ ಮಾಡೋದಕ್ಕೆ ಅಂತ ಎಲ್ಲರೂ ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ಎಂಪ್ಲಾಯಿಗಳೆಲ್ಲ ಹೇಳ್ತಿರ್ತಾರೆ, ಸರ್ ಇನ್ನ ನಮ್ಗೆ 2 ಪಾಯಿಂಟ್ಸ್ ಅಷ್ಟೇ ಬೇಕಾಗಿರೋದು, ನಾವೇನಾದ್ರೂ ಅದನ್ನ ಶೇರ್ಸ್ ನ ಬೈ ಮಾಡ್ಕೊಬಿಟ್ರೆ MH ಕಂಪ್ನಿ ನಮ್ಮನ್ನ ಬೀಟ್ ಮಾಡಕ್ ಆಗಲ್ಲ ಅಂತ ಖುಷಿಯಾಗಿ ಹೇಳ್ತಿದ್ದಾರೆ. ಅದಕ್ಕೆ ಆ ರೈವಲ್ ಕಂಪ್ನಿಯ CEO ಹೇಳ್ತಿರ್ತಾನೆ, ಅವಾಗಿಂದ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, 2% ಶೇರ್ ನ ನಿಮ್ ಕೈಲಿ ಬೈ ಮಾಡಕ್ ಆಗ್ತಿಲ್ವಾ, ಇದನ್ನ ನೀವು ಖುಷಿಯಾಗಿ ಬರೀ ಹೇಳ್ತಿದ್ದೀರಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಎಂಪ್ಲಾಯಿಗಳು ಹೇಳ್ತಿರ್ತಾರೆ, ಸರ್ ನಾವು ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ. ಇಲ್ಲಿ ಇವರು ಹೀಗೆ ತುಂಬಾ ಹೊತ್ತು ಕೆಲಸ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಕಂಪ್ನಿಯಲ್ಲಿ ಕೆಲಸ ಮಾಡೋ 2 ಎಂಪ್ಲಾಯಿಗಳನ್ನ ತೋರಿಸ್ತಾರೆ. ಒಬ್ಬ ಎಂಪ್ಲಾಯಿ ಇನ್ನೊಬ್ರು ಎಂಪ್ಲಾಯಿಗೆ ಹೇಳ್ತಿರ್ತಾರೆ, ಆಗಿದೆ ಹೋಗಿ ಸರ್ ಹತ್ರ ಹೇಳಿ. 2ನೇ ಎಂಪ್ಲಾಯಿ ಹೀರೋ ಹತ್ರ ಓಡ್ಕೊಂಡು ಹೋಗ್ಬಿಟ್ಟು, ಸರ್ ಇನ್ನೊಂದು ಪಾಯಿಂಟ್ ಇದೆ ಅಷ್ಟೇ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ಮಾಡಿ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ರೈವಲ್ ಕಂಪ್ನಿಯಲ್ಲಿರೋ ಎಲ್ಲಾ ಎಂಪ್ಲಾಯಿಗಳನ್ನ ತೋರಿಸ್ತಾರೆ. ಇಲ್ಲಿ ಅವರು VTV ಶೇರ್ಸ್ ನ ಬೈ ಮಾಡೋದಕ್ಕೆ ಅಂತ ತುಂಬಾ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, VTV ಅವರು ಅವ್ರ ಶೇರ್ಸ್ ನ ಸ್ಟಾಪ್ ಮಾಡಿದ್ದಾರೆ, ಈಗ ಯಾರ್ಯಾರು ಶೇರ್ ನ ಬೈ ಮಾಡಿದಾರೋ ಅದು ಯಾವ್ದು ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಇಲ್ಲಿ ಇನ್ನೊಬ್ಬ ಎಂಪ್ಲಾಯಿ ಹೇಳ್ತಿರ್ತಾನೆ, ಇದು ಹೇಗೆ ಪಾಸಿಬಲ್, VTV ಚೇರ್ಮನ್ ರಿಸೈನ್ ಮಾಡಿದಾರಂತೆ, ಎಲ್ಲಾ ಕಡೆನೂ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಆ ಕಂಪ್ನಿ CEO ಹೇಳ್ತಿರ್ತಾನೆ, ಹೋಗ್ಲಿ ಬಿಡಿ ಪರವಾಗಿಲ್ಲ, ಅವರು ನಮ್ಮನ್ನ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಇಲ್ಲಿ ನಗ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಎಲ್ಲರೂ ನೀವು ಮನೆಗೆ ಹೋಗಿ, ನಾಳೆಯಿಂದ ನಾನು ನಿಮ್ ಮುಖಗಳನ್ನ ನೋಡಕ್ಕೆ ಇಷ್ಟ ಪಡಲ್ಲ ಅಂತ ಹೇಳಿ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಅವನು ಫೋನಲ್ಲಿ ಮಾತಾಡ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು 2 ಎಂಪ್ಲಾಯಿಗಳಿಗೆ ಹೇಳ್ತಿರ್ತಾನೆ, ಡನ್, ಆ ಕೆಲಸ ಮುಗಿತು ಅಂತ. ಇಲ್ಲಿ ಅವರಿಬ್ರು ಖುಷಿ ಪಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಅಸಿಸ್ಟೆಂಟ್ ಹೀರೋ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಸರ್ ನೀವು ಮತ್ತೆ VTV ಚೇರ್ಮನ್ ಅವರು ಏನ್ ಪ್ಲಾನ್ ಮಾಡಿದಿರಾ, ನಿಮ್ಮಿಬ್ರು ಪ್ಲಾನಿಂಗ್ ಇಂದ ಫುಲ್ ಇಂಡಸ್ಟ್ರಿನೇ ಅಳ್ಳಾಡೋಗಿದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸ್ಟ್ರಾಟಜಿ ಕೂಡ ತುಂಬಾ ಚೆನ್ನಾಗಿತ್ತು, ಸೋಷಿಯಲ್ ನೆಟ್ವರ್ಕ್ ಗಳು ಬೇಜಾನಿತ್ತು, ಆದ್ರೆ ಅವರು ನನಗೆ ಅಂತ ಏನ್ ಪ್ಲಾನ್ ಮಾಡಿ ಹಳ್ಳ ತೊಡಿದ್ರಲ್ಲ ಅದೊಂದು ಚೂರು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಿರ್ತಾನೆ.
ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಸಿಸ್ಟೆಂಟು ಹೇಳ್ತಿರ್ತಾರೆ, ಸ್ಟ್ರಾಟಜಿ ಮಾಸ್ಟರ್ ಬಂದು ನೀವು ಸರ್ ಅಲ್ಲ, ಅಷ್ಟು ಫೇಮಸ್ ಮಿಸ್ಟರ್ ಡೂಲೆ ಅವರಂತೂ ನಿಮ್ಮ ಚಿಕ್ಕ ಸ್ಟ್ರಾಟಜಿಗೇನೆ ಅವರು ಇಷ್ಟು ಬೇಗ ಹಿಂಗೆ ಟುಸ್ ಪಟಾಕಿ ಆಗ್ಬಿಟ್ರಲ್ಲ, ಇವಾಗಂತೂ ಅವರು ಸುಟ್ಟಿರೋ ಬೆಕ್ತರ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದು ಆಗ್ಲೇಬೇಕಿತ್ತು, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವನಿಗೆ ಪೇಷನ್ಸ್ ಅನ್ನೋದು ಇಲ್ವೇ ಇಲ್ಲ, ಅವನಿಗೆ ಬರೀ ಏನಿದ್ರು ಅಪೋನೆಂಟ್ನ ಸೋಲಿಸ್ಬೇಕು ಅನ್ನೋದು ಅಷ್ಟೇ ಇರೋದು, ಅವನು ಜಾಸ್ತಿ ತಲೆ ಉಪಯೋಗಿಸಲ್ಲ. ಯಾವಾಗ ನಾವು ಈ ಥರ ಜಿದ್ದಿಯಾಗಿ ಬೀಳ್ತೀವೋ ಅವಾಗ ನಾವು ಏನನ್ನು ನೋಡೋದಕ್ಕೆ ಆಗಲ್ಲ, ಎಲ್ಲದು ಕಣ್ಮರೆಯಾಗಿ ಮುಚ್ಕೋಬಿಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಮಲ್ಕೊಳ್ಳೋಕೆ ಅಂತ ಹೋಗ್ತಿರ್ತಾನೆ. ಆಗ ಹೀರೋ ಅಸಿಸ್ಟೆಂಟ್ ಹೇಳ್ತಿದ್ದಾರೆ, ಸರ್ ನೀವು ಮತ್ತೆ ಮಲ್ಕೋತಿದ್ದೀರಾ, ನಾನು ಇನ್ನ ಕಂಪ್ಲೀಟ್ ರಿಪೋರ್ಟ್ನ ನಿಮಗೆ ಹೇಳೇ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ನೀನು ನನಗೆ ಜಾಸ್ತಿ ತಲೆ ತಿನ್ಬೇಡ, ನಾನು ರಾತ್ರಿ ಎಲ್ಲ ಡ್ರಿಂಕ್ಸ್ ಮಾಡಿರೋದಕ್ಕೆ ಫುಲ್ಲು ತಲೆ ಹೆಡ್ಏಕ್ ಆಗ್ತಿದೆ, ನೀನು ಹೋಗು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಅವ್ರ ಡಿಸೈನರ್ ಹತ್ರನೇ ಅವ್ರು ಕೊಡ್ದು ಮೆಷರ್ಮೆಂಟ್ನ ತಗೋತಾ ಇರ್ತಾರೆ. ಅದೇ ಟೈಮಿಗೆ ಆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಅಲ್ಲಿಗೆ ಬಂದ್ಬಿಟ್ಟು, ಬಾಸ್ ಮತ್ತೆ ನೀವು ಇನ್ನೊಂದು ಸೂಟ್ನ ಕೂಡ ಸ್ಟಿಚ್ ಮಾಡ್ತಿದ್ದೀರಾ, ನೀವು ಆಫೀಸ್ನ ನಿಮ್ಮ ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಬಿಟ್ಟಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇನ್ನೇನ್ ಮಾಡ್ಲಿ, ಏನೇನೇ ನೈಟು ನನ್ನ ಮೇಲೆನೆ ವಾಮಿಟ್ ಮಾಡ್ಬಿಟ್ಟಿದ್ರು, ಅದಕ್ಕೆ ನಾನು ಸೂಟ್ ನ ಸ್ಟಿಚ್ ಮಾಡಿಸ್ತಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಹೇಳ್ತಿರ್ತಾಳೆ, BOI ಇನ್ವೆಸ್ಟ್ ಬ್ಯಾಂಕ್ಲೆಸ್ ಕಾಕ್ಟೈಲ್ ಪಾರ್ಟಿಗೆ ನಾನು ಹೋಗ್ತಿದ್ದೀನಿ, ಈ ಕಾಸ್ಟ್ಯೂಮು ಹೇಗಿದೆ ಅಂತ ಕೇಳ್ತಿರ್ತಾಳೆ. ಏನಾದ್ರು ಅಡ್ವೈಸ್ ಕೊಡ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಡ್ರೆಸ್ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ನೀನು ಡುಮ್ಮಿ ತರ ಕಾಣಿಸ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನಾನು ನಿಜವಾಗ್ಲೂ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಎರಡು ಕೈನ ಚಾಚ್ತಾ ಹೇಳ್ತಿರ್ತಾನೆ, ಆಯ್ತು ಸಾಯಿಸ್ಕೋ ಅಂತ. ಇಲ್ಲಿ ಅದಕ್ಕೆ ಇಂಟರ್ವ್ಯೂ ಕಂಡಕ್ಟರ್ ಹೇಳ್ತಿರ್ತಾಳೆ, ಥಿಂಕ್ ಯಂಗ್ ಫಾರ್ಮಾಸ್ಯೂಟಿಕಲ್ಸ್ ಟೈಕಾನ್ ಇದ್ರಲ್ಲ ಅವರು ಕಂಟ್ರಿಗೇನೆ ರಿಚೆಸ್ಟ್ ಪರ್ಸನ್ ಅಂತ. ಇಲ್ಲಿ ಅದಕ್ಕೆ ಅವಳು ಹೀರೋ ಕೈ ಇಟ್ಕೊಂಡು ಅನ್ಸುತ್ತೆ ಪಾರ್ಟಿಗೆ ನಾವಿಬ್ರು ಪಾರ್ಟ್ನರ್ ಆಗಿ ಹೋಗ್ಬೋದಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಂತಿರ್ತಾನೆ, ನಿನ್ಗೇನ್ ಅನ್ಸುತ್ತೆ ಅಂತ. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಹೋಗ್ಲಿ ಬಿಡು ಇದೆಲ್ಲ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವಳು ಕೈ ಹಿಡ್ಕೊಂಡು ಕನ್ನಡಿ ಮುಂದೆ ಹೇಳ್ಕೊಂಡ್ಬಂದು ಹೇಳ್ತಿರ್ತಾನೆ, ಅವರು ಶಾಂಘೈಯಲ್ಲಿ ಬರೀ ಒಂದಿನ ಇರೋದಕ್ಕೆ ಮಾತ್ರ ಬರ್ತಾ ಇರೋದು, ಅದಲ್ದಲೆ ಪಾರ್ಟಿಯಲ್ಲಿ ಎಲ್ಲರೂ ಅವ್ರ ಸುತ್ತಮುತ್ತನೇ ಇರ್ತಾರೆ, ಅವರು ನಿನ್ನನ್ನ ಮಾತ್ರ ನೋಡ್ಬೇಕು, ನೀನೇ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಆ ಲೇಡಿ ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಇಂಟರ್ವ್ಯೂ ಕಂಡಕ್ಟರ್ ಬೆನ್ ಮೇಲೆ ಆ ಟೈಕೋನ್ ಅವ್ರ ಆ ವೈಫ್ ಹೆಸರನ್ನ ಬರ್ದ್ಬಿಟ್ಟು ಹೇಳ್ತಿರ್ತಾನೆ, ನಾನು ಅವ್ರ ವೈಫ್ ಹೆಸರನ್ನ ಬರ್ದಿದ್ದೀನಿ, ಅವರು ಪಕ್ಕ ನಿನ್ನನ್ನ ನೋಟಿಸ್ ಮಾಡೇ ಮಾಡ್ತಾರೆ, ನೀನು ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಪಾಸಿಬಲ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಲೇಡಿ ಕೇಳ್ತಿರ್ತಾಳೆ, ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆ ಟೈಕೋನ್ ಮತ್ತೆ ಅವ್ರ ಟೈಕೋರ್ ಹೆಂಡತಿ ಚಿಕ್ಕೋರಿದ್ದಾಗ ಆಫ್ರಿಕನ್ ಮೆಡಿಕಲ್ ಟೀಮ್ ಅಲ್ಲಿ ಅವರು ಸರ್ವಿಸ್ ನ ಕೊಟ್ಟಿದ್ರು ಅಂತ ಹೇಳ್ತಿರ್ತಾನೆ. ಅದು ಅಲ್ಲದೆ ನಾನು MH ಕಂಪ್ನಿಗೆ ಸ್ಟಾರ್ಟಿಂಗ್ ಅಲ್ಲಿ ಸೇರ್ಕೊಂಡಾಗ 10 ವರ್ಷದಿಂದ ನಾನು ಕೂಡ ಆಫ್ರಿಕಾದಲ್ಲಿ ಮೆಡಿಕಲ್ಗೆ ಫ್ರೀ ಸರ್ವಿಸ್ ಗೆ ಹೋಗಿದ್ದೆ, ಅದನ್ನ ಇಲ್ಲಿ ಅವ್ರಿಗೆ ಹೇಳೋದನ್ನ ಮರಿಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದನ್ನ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಂತ ನೀನ್ ಅನ್ಕೋ, ನೀನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ, ಅದಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಇನ್ನ ರೇಸೇ ಸ್ಟಾರ್ಟ್ ಆಗಿಲ್ಲ, ನೀವು ಆಲ್ರೆಡಿ ಫಿನಿಶಿಂಗ್ ಲೈನ್ ಗೆ ತಲುಪಿಟ್ಟಿದ್ದೀರಲ್ಲ, ತುಂಬಾ ಇಂಪ್ರೆಸಿವ್ ನೀವು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ಮರ್ತೆ ಹೋಗ್ಬಿಟ್ಟೆ, ನಾನು ಬಂದಿರೋ ವಿಷಯ ಏನಂದ್ರೆ ನಿಮ್ಗೆ ಇಂಟರ್ವ್ಯೂ ಅವ್ರದ್ದು ಲಿಸ್ಟ್ ಕೊಡ್ಬೇಕಿತ್ತು, ಅದಕ್ಕೆ ಬಂದಿದ್ದು ಅಂದ್ಬಿಟ್ಟು ಇಲ್ಲಿ ಇಂಟರ್ವ್ಯೂಗಳದ್ದು ಲಿಸ್ಟ್ ನ ತೆಗೆದ್ಬಿಟ್ಟು ಹೀರೋ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಹೀರೋ ಓಪನ್ ಮಾಡ್ತಾ ನೋಡಿದಾಗ ಲಾಸ್ಟ್ ಅಲ್ಲಿ ಹೀರೋಯಿಂದು ಇರುತ್ತೆ, ಅದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಅದಕ್ಕೆ ಆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಹೇಳ್ತಿರ್ತಾಳೆ, ಇವಳಂತೂ ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್, ಅದು ಅಲ್ಲದೆ ಇವ್ರ ಹೆಸರು ಏನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ರೆಸ್ಯೂಮ್ ಅಲ್ಲಿ ಆ ಕುರಿ ಮರಿದು ಒಂದು ಚಿಕ್ಕದಿರುತ್ತಲ್ಲ ಅದನ್ನ ನೋಡಿ ಇಲ್ಲಿ ಹೀರೋ ನಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಅದಕ್ಕೆ ಆ ಲೇಡಿ ಕೇಳ್ತಿರ್ತಾಳೆ, ಏನಾಯ್ತು ಸರ್ ನಿಮ್ಗೆ, ಜಿಯಾಂಗೋ ನಿಮ್ಗೆ ಮುಂಚೆಯಿಂದನೂ ಪರಿಚಯ ಇದಾರ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಆಗೆಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಅವನು ನಾನು ಇವಾಗ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಲ್ಲಿಂದ ಹೋದ್ಮೇಲೆ ಹೀರೋ ಆ ಲೇಡಿ ಬೆನ್ ಮೇಲೆ ಬರ್ದಿರೋದನ್ನ ಮಿರರ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಅವಳು ಸ್ಮೈಲ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಅವಳ ಫೈಲ್ ನ ಇಂಟರ್ವ್ಯೂಗೋಸ್ಕರ MH ಕಂಪ್ನಿ ಒಳಗಡೆ ಹೋಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವಳ ಬೆಸ್ಟ್ ಫ್ರೆಂಡ್ ಒಂದು ಕಾಲ್ ಬರುತ್ತೆ. ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ಬೆಸ್ಟ್ ಫ್ರೆಂಡ್ ಅದ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಹೇಳ್ತಿರ್ತಾಳೆ ಇಂಟರ್ವ್ಯೂ ಹೇಗ್ ನಡೀತಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಸ್ವಲ್ಪ ತಲೆ ಫೈನಲ್ ರೌಂಡ್ ಇಂಟರ್ವ್ಯೂ ನಡಿಬೇಕಾಗಿದೆ, ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ಅವರು ನನ್ನ ಸೆಲೆಕ್ಟ್ ಮಾಡ್ಕೋತಾರ ಇಲ್ವಂತ ಗೊತ್ತಿಲ್ಲ ಅಂತ ಅವಳು ಫುಲ್ ಭಯದಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಯಾಕೆ ಇಷ್ಟೊಂದು ಎದ್ರುಕೋತಿದ್ಯಾ, ನೀನು ಫುಲ್ ಕಾನ್ಫಿಡೆಂಟ್ ಲೇಡಿ, ನೀನು ಇಂಟರ್ವ್ಯೂನ ಪಕ್ಕ ಪಾಸ್ ಮಾಡ್ಕೋತೀಯ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳ್ತಿರ್ತಾಳೆ. ಅದು ಅಲ್ಲದೆ MH ಕಂಪ್ನಿಯಲ್ಲಿ ಫೈನಲ್ ಇಂಟರ್ವ್ಯೂಗಂತೂ ಯಾರೆಲ್ಲ ರೀಚ್ ಆಗಿದ್ದಾರೋ ಅವ್ರಿಗೆ ಪಕ್ಕ ಈ ಇಂಟರ್ವ್ಯೂ ಪಾಸ್ ಆಗಿ ಅವ್ರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದ್ದೇ ಇರುತ್ತೆ. ಅದು ಅಲ್ಲದೆ ನೀನು ಯೂನಿವರ್ಸಿಟಿಯಲ್ಲಿ ಟಾಪ್ ಸ್ಟೂಡೆಂಟು, ನಿನಗೆ ಕೆಲಸ ಕೊಡದೇ ಇರೋದಕ್ಕೆ ಯಾವುದೇ ತರ ಕಾರಣನೇ ಇಲ್ಲ, ನೀನು ಎಲ್ಲದ್ರಲ್ಲೂ ಬೆಸ್ಟ್ ಮಾಡಿದ್ಯಾ, ನೀನು ಬೆಸ್ಟ್ ಆಗಿದ್ಯಾ, ನಿನ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ, ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳ್ಕೊಂಡು ಇಲ್ಲಿ ಶೂಲಿಂಗು ಜಿಯಾಂಗಿಗೆ ಮೋಟಿವೇಶನ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿನ್ ಮಾತುಗಳನ್ನ ಕೇಳಿ ನಿಜವಾಗ್ಲೂ ನನಗೆ ಕಾನ್ಫಿಡೆನ್ಸ್ ಬಂತು, ನಾನು 100% ಎಫರ್ಟ್ ಹಾಕಿ ನಂದೇನಿದೆಯಾ ಇಂಟರ್ವ್ಯೂನ ನಾನು ಫುಲ್ಲು ಸಕ್ಸಸ್ ಆಗಿ ಮಾಡ್ತೀನಿ, ಆಮೇಲೆ ಮುಂದಿನ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಹೇಳ್ತಿರ್ತಾಳೆ, ನಾನು ಕೂಡ ಗುಡ್ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಓಕೆ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಿರ್ತಾಳೆ.
ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಂಟರ್ವ್ಯೂ ನಡೀತಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ಹೀರೋ ಬರ್ತಾನೆ, ಹೇಳ್ತಿರ್ತಾನೆ 2 ದಿನದಿಂದ ಒಂದು ದೊಡ್ಡ ನ್ಯೂಸ್ ನಡೆಯಿತು. ಹಾಂಗ್ಕಾಂಗ್ ಶೇರ್ ಮಾರ್ಕೆಟ್ ಅಲ್ಲಿ ಶಾಂಗ್ಯಾಂಗ್ ಟೆಕ್ನಾಲಜಿನ ಯಾಂಗ್ಶಾಂಗ್ ಕಂಪನಿ ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದನ್ನ ಅವರೇ ಹೇಳಿರೋದು. ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ, MH ಕಂಪ್ನಿ ಯಾಂಗ್ಶಾಂಗ್ ಕಂಪ್ನಿದು ಶೇರ್ಸ್ ನ ಬೈ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ನೀವು ರಿಸರ್ಚ್ ಮಾಡಿ ನಂಗೆ ಹೇಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಹೀರೋನೇ ಲಾಸ್ಟ್ ಇಂಟರ್ವ್ಯೂ ತಗೋತಿರೋದು ಅನ್ನೋದನ್ನ ನೋಡಿ ಫುಲ್ ಶಾಕ್ ಆಗಿ ಹೀರೋ ಮುಖಾನೇ ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ತರ ಹೇಳಿದ ತಕ್ಷಣ ಅಲ್ಲಿರೋ ಎಲ್ಲಾ ಕ್ಯಾಂಡಿಡೇಟ್ ಗಳು ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಎಲ್ಲ ರಿಸರ್ಚ್ ಮಾಡಿದ್ಮೇಲೆ ಫಸ್ಟ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ, ಹೌದು ನಾವು ಶೇರ್ಸ್ ನ ಬೈ ಮಾಡ್ಬೇಕು, ಯಾಕೆಂದ್ರೆ ಇದು ಆಲ್ರೆಡಿ ಹೈ ಅಲ್ಲಿ ಇದೆ. ನಾವು ಇದನ್ನ ಯಾವಾಗ ನಮ್ ಕಂಪ್ನಿಗೆ ಮರ್ಜ್ ಮಾಡ್ಕೋತೀವೋ ಆಗ ಪರ್ಸೆಂಟೇಜ್ ಆಫ್ ರೇಟಿಂಗ್ ಏನಿರುತ್ತೆ ಅದು ಇನ್ನ ಹೈ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಸೆಕೆಂಡ್ ಕ್ಯಾಂಡಿಡೇಟ್ ಆದ ಶಾಂಗ್ ಕೂಡ ಹೇಳ್ತಿರ್ತಾಳೆ, ನಮ್ಗೆ 3% ಶೇರು ನಮ್ ಮಾರ್ಕೆಟ್ ಅಲ್ಲಿ ನಮ್ ಲೆವೆಲ್ ನ ಇನ್ನ ಹೈ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಎಲ್ಲಾ ಕ್ಯಾಂಡಿಡೇಟ್ ಗಳು ಆ ಶೇರ್ಸ್ ನ ಬೈ ಮಾಡ್ಬೇಕು ಮತ್ತೆ MH ಜೊತೆ ಅದನ್ನ ಮರ್ಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ಎಲ್ಲರೂ ಹೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲ ನಾವು ಯಾಂಗ್ಶಿಂಗ್ ಕಂಪ್ನಿಯ ಶೇರ್ಸ್ ನ ಬೈ ಮಾಡಬಾರ್ದು ಮತ್ತೆ ಅವ್ರ ಕಂಪ್ನಿನ MH ಕಂಪ್ನಿನೂ ಮರ್ಜ್ ಮಾಡಬಾರ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಎಲ್ಲರೂ ಜಿಯಾಂಗು ಹೇಳಿರೋ ಮಾತನ್ನ ಕೇಳಿ ಫುಲ್ ಶಾಕ್ ಆಗಿ ಅವಳನ್ನೇ ನೋಡ್ತಿರ್ತಾರೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾಂಗ್ಶಿಂಗ್ ಕಂಪ್ನಿ ಫುಲ್ ಲಾಸ್ ಅಲ್ಲಿ ನಡೀತಿದೆ. ಅದು ಅಲ್ಲದೆ 3 ವರ್ಷದಿಂದ ಇಷ್ಟು ಲಾಸ್ ಅಲ್ಲಿ ನಡೀತಿದ್ರು ಕೂಡ CEO ಅವ್ರದ್ದು ಸ್ಯಾಲರಿ ಮಾತ್ರ ಜಾಸ್ತಿನೇ ಆಗ್ತಿದೆ. ಯಾಕೆ ಅಂತ ಇದನ್ನ ಯಾರು ಕೂಡ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವರು ಒಳ್ಳೊಳಗಡೆನೆ ಗೋಲ್ಮಾಲ್ ಮಾಡ್ತಿದ್ದಾರೆ, ಇದರಿಂದ ನಾವು ಶೇರ್ ಬೈ ಮಾಡೋದು ಮತ್ತೆ MH ಗೆ ಮರ್ಜ್ ಮಾಡ್ಕೊಳ್ಳೋದ್ರಿಂದ MH ಕಂಪ್ನಿಯ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಶಾಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ಶಾಂಗ್ಯಾಂಗ್ ಟೆಕ್ನಾಲಜಿ ಯಾಕೆ ಅದನ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ಓಡಾಡ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾಂಗ್ಶಾಂಗ್ ಶೇರ್ಸ್ ನ ಯಾಕೆ ಶಾಂಗ್ಯಾಂಗ್ ಟೆಕ್ನಾಲಜಿ ಶೇರ್ಸ್ ನ ಬೈ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಯಾಂಗ್ಶಾಂಗ್ ಕಂಪ್ನಿಯ CEO ವೈಫ್ ಬಂದು ಶಾಂಗ್ಯಾಂಗ್ ಟೆಕ್ನಾಲಜಿಯಲ್ಲೇ ಕೆಲಸ ಮಾಡೋದು. ಅದು ಅಲ್ಲದೆ ಅವರು ಯಾಂಗ್ಶಾಂಗ್ ಕಂಪ್ನಿಯ ಶೇರ್ಸ್ 3% ಓನರ್ ಆಗಿದ್ದಾರೆ. ಯಾವ್ದೇ ಆದ್ರೂ ಅವ್ರ ಕಂಪ್ನಿ ಮುಳುಗೋಗೋದು ಯಾರಿಗೂ ಇಷ್ಟ ಆಗಿರೋದಿಲ್ಲ. ಅದಕ್ಕೆ ಇವರು ಗೋಲ್ಮಾಲ್ ಮಾಡಿ ಒಳ್ಳೊಳಗಡೆನೆ ಈ ತರ ಡ್ರಾಮಾ ಮಾಡಿ ಶೇರ್ಸ್ ನ ಹೀಗೆ ಆಕ್ಯುಪೈ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಅವಳು ಎಕ್ಸ್ಪ್ಲೇನ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಹೀಗೆ 4 ಜನ ಕ್ಯಾಂಡಿಡೇಟ್ ಮಾತಾಡಾದ್ಮೇಲೆ ಹೀರೋ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಶೇರ್ ಮಾರ್ಕೆಟ್ ಅಲ್ಲಿ ಈ ತರ ರಿಸ್ಕ್ ಕಂಪಲ್ಸರಿ ಇದ್ದೇ ಇರುತ್ತೆ. ನಾವು ಯಾವ್ದಾದ್ರು ಒಂದು ಶೇರ್ ನ ಬೈ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಲೇಬೇಕಾಗುತ್ತೆ ಮತ್ತೆ ಆ ಕಂಪ್ನಿನ ನಾವು ನಂಬಲೇಬೇಕಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ಹೀರೋ ಜಿಯಾಂಗ್ ಮುಖಾನ ನೋಡ್ಕೊಂಡು ಹೇಳ್ತಿರ್ತಾನೆ, ನಮ್ ಕಂಪ್ನಿಗೆ ಯಾವ ತರ ಜನಗಳು ಬೇಕು, ಯಾವ ತರ ಎಂಪ್ಲಾಯಿಗಳು ಬೇಕು ಅಂದ್ರೆ ಬೇಟೆ ಆಡೋ ತೋಳಗಳು ಬೇಕು, ಬೇಟೆ ಆಡಿಸ್ಕೊಳ್ಳೋ ಕುರಿಗಳಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ಇಂಟರ್ವ್ಯೂ ಯಾರು ಪಾಸ್ ಆಗಿದ್ದಾರೆ ಅಂದ್ರೆ ಬೇಟೆ ಆಡಕ್ಕೆ ಯಾರು ರೆಡಿ ಇದಾರೋ ಆ ತೋಳಗಳನ್ನ ನಾವು ಇಂಟರ್ವ್ಯೂ ಅಲ್ಲಿ ಪಾಸ್ ಮಾಡ್ತೀವಿ ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ಬೋದು. ಯಾರೆಲ್ಲ ಕುರಿಗಳ ತರ ಬೇಟೆ ಆಡೋದಕ್ಕೆ ರೆಡಿ ಇರೋದಿಲ್ವೋ, ಬೇಟೆ ಆಡಿಸ್ಕೊತಾರೋ ಅವರು ಈ ಇಂಟರ್ವ್ಯೂಗೆ ಪಾಸ್ ಆಗಿಲ್ಲ, ಈ ಕಂಪ್ನಿಗೆ ಅವರು ಸರಿ ಇಲ್ಲ, ನೀವಿನ್ನ ಹೊರಡ್ಬೋದು ಅಂತ ಹೇಳಿ ಜಿಯಾಂಗು ಹೀರೋ ಮಾತನ್ನ ಕೇಳಿ ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇನ್ನೇನು ಅವಳು ಅಳ್ತಾಳೆ ಅನ್ನೋ ತರನೇ ಇಲ್ಲಿ ಅವಳ ಫೇಸ್ ನ ತೋರಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಆಚೆಗೆ ನಡ್ಕೊಂಡು ಹೋಗ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ಹೀರೋ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಕಾಲಿಗೆ ಹಾಕಿರೋ ಹೀಲ್ಸ್ ಇಂದ ಅವಳಿಗೆ ಗಾಯ ಆಗಿರುತ್ತೆ. ಅದನ್ನ ನೋಡ್ಬಿಟ್ಟು ಅವಳು ಫುಲ್ ಇನ್ನು ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಹೋಗಿದ್ ಕೆಲಸ ಕೂಡ ಆಗ್ಲಿಲ್ಲ, ಇದರಿಂದ ಬೇರೆ ನಂಗೆ ಹರ್ಟ್ ಆಗ್ತಿದೆ ಅಂತ. ಇದನ್ನೆಲ್ಲ ಇಲ್ಲಿ ಹೀರೋ ನಿಂತ್ಕೊಂಡು ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ MH ಕಂಪ್ನಿಯಿಂದ ಆಚೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವಳು ನಡ್ಕೊಂಡು ಹೋಗ್ತಿರುವಾಗ ಹೀರೋ ಹಿಂದೆಯಿಂದ ಕ್ರೈಯಿಂಗ್ ಗರ್ಲ್ ಅಂತ ಕರಿತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ತಿರುಗಿ ನೋಡಿದಾಗ ಇವರಿಬ್ರು ಒಬ್ರು ಫೇಸ್ ನ ಒಬ್ರು ನೋಡ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ನಿಂತಿರ್ತಾರೆ. ಇಲ್ಲಿ ಯಾರು ಕೂಡ ಒಬ್ರು ಮಾತಾಡ್ಸೋದೇ ಇಲ್ಲ. ಈಗ ಸ್ವಲ್ಪ ಹೊತ್ತು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತಿದ್ಮೇಲೆ ಜಿಯಾಂಗ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಹೀರೋ ಒಬ್ನೇ ನಿಂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ಜಿಯಾಂಗ್ ಹೋಗ್ತಿರೋದನ್ನ ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಆಚೆ ಬರ್ತಿರುವಾಗ ಅವಳು ಫುಲ್ ಬೇಜಾರಲ್ಲಿ ಬರ್ತಿರ್ತಾಳೆ. ಆ ಕಡೆಯಿಂದ ಒಬ್ರು ಕ್ಲೀನರ್ ಗಾಡಿನ ತಗೋ ಬರ್ತಿರ್ತಾರೆ. ಅದ್ರಲ್ಲಿ ಜಿಯಾಂಗಿಗೆ ಕಾಲಿಗೆ ಏಟಾಗ್ಬಿಡುತ್ತೆ. ಕೆಲವು ನ್ಯೂಸ್ ಪೇಪರ್ ಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಜಿಯಾಂಗ್ ಕಾಲಿಗೆ ಜಾಸ್ತಿ ಏಟಾಗಿದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಪೇಪರ್ಸ್ ಗಳನ್ನೆಲ್ಲ ತಕೊಂಡ್ ಕೊಡ್ತಿರ್ತಾಳೆ. ಆ ನ್ಯೂಸ್ ಪೇಪರ್ ಅಲ್ಲಿ ಇರೋದು ಒಂದು ಆರ್ಟಿಕಲ್ ಇರುತ್ತೆ. ಅದನ್ನ ನೋಡಿ ಅವ್ಳಿಗೆ ಇದ್ದಿದ್ದು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಆ ಕ್ಲೀನರ್ ಜಿಯಾಂಗ್ ಹತ್ರ ಹೇಳ್ತಿರ್ತಾರೆ, ಐ ಆಮ್ ರಿಯಲಿ ಸಾರಿ, ನೀನ್ ಬರ್ತಿರೋದನ್ನ ನಾನು ನೋಡ್ಲಿಲ್ಲ, ನಿಂಗೆ ಜಾಸ್ತಿ ಏಟಾಯ್ತಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಪರವಾಗಿಲ್ಲ ಹೋಗಿ ಅಂತ ಕಳ್ಸ್ಕೊಂಡ್ ಕೊಡ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ನಿಜವಾಗ್ಲೂ ಏಟಾಗಿದೆ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈ ಫಸ್ಟ್ ಕೆಲಸದಿಂದ ಅವಳಿಗೆ ಫುಲ್ ಬೇಜಾರಾಗಿರುತ್ತೆ. ಅದಲ್ದಲ್ಲೇ ಹೀರೋ ಕೂಡ ಫುಲ್ ಬೇಜಾರ್ ಮಾಡಿರ್ತಾನೆ. ಈಗ ಇದಾಗಿರೋದ್ರಿಂದ ಜಿಯಾಂಗಿಗೆ ಇನ್ನೂ ಜಾಸ್ತಿ ಕೋಪ ಬಂದು ಅಳು ಬರೋ ತರ ಆಗ್ತಿರುತ್ತೆ. ಇವಳು ಕತ್ತೆತ್ಬಿಟ್ಟು ಕಣ್ಣೀರು ಆಚೆ ಬರ್ಬಾರ್ದು ಅಂತ ಕೈಯಲ್ಲಿ ಆ ಕಣ್ಣೀರಿಗೆ ಗಾಳಿ ಬೀಸ್ಕೊತಾ ಇರ್ತಾಳೆ. ಅದೇ ಟೈಮಿಗೆ ಹೀರೋ ಅಸಿಸ್ಟೆಂಟ್ ಬಂದ್ಬಿಟ್ಟು, ಮಿಸ್ಟರ್ ಯುಹಾನ್ ಇದನ್ನ ನಿಮ್ಗೆ ಕೊಟ್ರು, ನೀವು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಇದೊಂದು ಚಿಕ್ಕ ಅವ್ರ ಕಡೆಯಿಂದ ಗಿಫ್ಟ್ ಅಂತ ತಗೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಒಂದು ಪ್ಲಾಸ್ಟರ್ ನ ತಗೊಂಡ್ಬಂದ್ಬಿಟ್ಟು ಹೀರೋಯಿನ್ ಕೈಲಿ ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಆ ಪ್ಲಾಸ್ಟರ್ ನ ಇಸ್ಕೊತಿರ್ತಾಳೆ. ಇಲ್ಲಿ ಅವಳಿಗೆ ಫುಲ್ ಕೋಪ ಬರ್ತಿರುತ್ತೆ. ಆ ಅಸಿಸ್ಟೆಂಟ್ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಜಿಯಾಂಗ್ ಎಕ್ಸ್ಕ್ಯೂಸ್ ಮೀ,
ಯೋಹಾನ್ಗೆ ನನ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬೇಕು, ಅದಕ್ಕೆ ನಿಮ್ ಫೋನ್ ಸಿಗುತ್ತಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಫೋನ್ ನ ತೆಗೆದ್ಬಿಟ್ಟು ಜಿಯಾಂಗ್ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಜಿಯಾಂಗ್ ವಾಟ್ಸ್ಆಪ್ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ರೆಕಾರ್ಡಿಂಗ್ ಅಲ್ಲಿ ಹೇಳ್ತಿರ್ತಾಳೆ, ಮಿಸ್ಟರ್ ಹುಯಾನ್ ವೇಟ್ ಅಂಡ್ ವಾಚ್, ನಾನಂತೂ ನಿಮ್ಮಿಂದ ಯಾವತ್ತೂ ಸೋಲಲ್ಲ ಅಂತ. ಇಲ್ಲಿ ಅವಳು ರೆಕಾರ್ಡ್ ಮಾಡ್ಬಿಟ್ಟು ಆ ಕೊಟ್ಟಿರೋ ಪ್ಲಾಸ್ಟರ್ ನ ತೆಗೆದ್ಬಿಟ್ಟು ಆ ಮೊಬೈಲ್ಗೆ ಅಂಟಿಸ್ಬಿಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಆ ರೆಕಾರ್ಡಿಂಗ್ ನೇ ಕೇಳಿಸ್ಕೊತಾ ಇರ್ತಾನೆ. ಜಿಯಾಂಗ್ ಹೇಳಿರ್ತಾಳೆ, ನಾನು ಯಾವತ್ತೂ ನಿಮ್ಮಿಂದ ಸೋಲೋದಿಲ್ಲ, ವೇಟ್ ಅಂಡ್ ವಾಚ್ ಅಂತ ಹೇಳಿರ್ತಾಳಲ್ಲ, ಆ ಮೆಸೇಜ್ ನ ಅವನು ಪದೇ ಪದೇ ಕೇಳಿಸ್ಕೊತಾನೆ ಇರ್ತಾನೆ. ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ನೀವು ಕೇಳಿಸ್ಕೊಂಡ್ರಲ್ಲ ಅವಳು ಯಾವತ್ತೂ ನಿಮ್ಮಿಂದ ಸೋಲಲ್ವಂತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ ಸಿಂಪತಿನ ನೀನು ಬೇರೆ ಯಾರಾದ್ರೂ ಹುಡುಗಿ ಮೇಲೆ ತೋರಿಸು ಅಂತ ಹೇಳ್ಬಿಟ್ಟು ಆ ಫೋನಲ್ಲಿ ಇರೋ ಸ್ಟಿಕ್ಕರ್ ನ ತೆಗೆದ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಕೈಲಿ ಮೊಬೈಲ್ ನ ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಅದು ಅಲ್ದಲ್ಲ ಆ ಹುಡುಗಿ ಲಾಸ್ಟ್ ರೌಂಡ್ ಇಂಟರ್ವ್ಯೂ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ, ನೀವ್ ಯಾಕೆ ಅವ್ರನ್ನ ರಿಜೆಕ್ಟ್ ಮಾಡಿದ್ರಿ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದು ಅಲ್ದಲ್ಲೇ ನಂಗೆ ಯಾಕೆ ಅನ್ನಿಸ್ತಿದೆ ಆ ಹುಡುಗಿ ನಿಮ್ಗೆ ಮುಂಚೆಯಿಂದನೂ ಪರಿಚಯ ಇದ್ದಾಳೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ಯಾವ ಹುಡುಗಿ ಒಂದು ಕಣ್ಣೀರ್ ಹಾಕೋದಿಕ್ ಆಗೋದಿಲ್ವೋ, ಈ ಇಂಡಸ್ಟ್ರಿಲಿ ಅವಳು ಯಾವತ್ತೂ ಸರ್ವೈವ್ ಮಾಡೋದಕ್ಕೆ ಆಗೋದಿಲ್ಲ, ನಾನು ಏನೇ ಮಾಡಿದ್ರು ಕೂಡ ಎಲ್ಲ ಅವಳು ಒಳ್ಳೇದಕ್ಕೆ ನಾನು ಮಾಡಿದ್ದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ಗೆ ಯಾವ್ದಾದ್ರು ಒಳ್ಳೆ ಕಂಪ್ನಿಲಿ ನನ್ನ ರೆಫರೆನ್ಸ್ ಅಲ್ಲೇ ಕೆಲಸ ಸಿಕ್ಕಿದ್ರೆ ಅವಳನ್ನ ಎಲ್ಲಾದ್ರೂ ರೆಫರ್ ಮಾಡಿ ಕೆಲಸಕ್ಕೆ ಜಾಯಿನ್ ಮಾಡ್ಸೋಣ, ಇನ್ನು ಎಲ್ಲಾ ಕಂಪ್ನಿಲೂ ಅವಳ ಪ್ರೊಫೈಲ್ ನ ಕಳಿಸ್ಬಿಟ್ಟು ವಿತ್ ನನ್ನ ರೆಫರೆನ್ಸ್ ನ ಆಡ್ ಮಾಡೋದನ್ನ ಮರಿಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನ ರೆಫರೆನ್ಸ್ ಅಲ್ಲಿ ಯಾರಾದ್ರೂ ಅವಳನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ನಾನು 1 year ವರ್ಗೂ ಅವ್ರಿಗೆ ಫ್ರೀ ಕನ್ಸಲ್ಟೆನ್ಸಿ ಕೂಡ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಫುಲ್ ಶಾಕ್ ಆಗಿ, ಸರ್ 1 ವರ್ಷ ಕನ್ಸಲ್ಟೆನ್ಸಿ ಫ್ರೀ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ, ಹಾ ಹೌದು, ನೀನು ನಾನು ಹೇಳ್ದಷ್ಟು ಮಾಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ರೆಸ್ಯೂಮಲ್ಲಿ ಇರೋ ಕುರಿಮರಿನ ನೋಡ್ತಾ ಅವನು ಸ್ಮೈಲ್ ಮಾಡ್ತಿರ್ತಾನೆ. ಈಗ ಪಾಸ್ಟ್ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಸ್ಕೂಲಲ್ಲಿ ಇದ್ದಾಗ ಅವಳು ಬುಕ್ ನ ತಗೊಂಡು ಓದ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಯುದ್ಧದಲ್ಲಿ ಬರೀ ಜಗಳ ಆಡೋದ್ ಒಂದೇ ಅಲ್ಲ, ಪ್ರೀತಿಯಿಂದನೂ ಕೂಡ ದನ ಗೆಲ್ಬಹುದು ಅಂತೆಲ್ಲ ಓದ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಜಿಯಾಂಗ್ ಜೂನ್ ನಂದು ನೀರ್ ಬಾಟ್ಲು ಎಲ್ಲಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಈ ಬಾಟಲ್ ತಗೋಂತ ನೀರ್ ಕುಡಿಯೋದಕ್ಕೆ ಅಂತ ಕೊಡ್ತಿರ್ತಾಳೆ. ಇಲ್ಲಿ ಹೀರೋ ನೀರ್ ಕುಡಿದ್ಮೇಲೆ ಆ ಬಾಟಲ್ ನ ಜಿಯಾಂಗ್ಗೆ ವಾಪಸ್ ಕೊಡ್ಬೇಕು ಅಂತ ಹೋಗ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಶೋಲ್ಡರ್ ಮೇಲೆ ಒಂದು ಹುಳ ಹರಿತಿರುತ್ತೆ. ಇದನ್ನ ನೋಡಿ ಅವನು ಮಜಾ ತಗೊಳಕ್ಕೆ, ಜಿಯಾಂಗ್ ನಿನ್ ಶೋಲ್ಡರ್ ಮೇಲೆ ನೋಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವಳು ಫುಲ್ ಹೆದ್ರುಕೊಂಡು ಅಳ್ತಾ ಅದನ್ನ ಹುಳನ ಓಡಿಸ್ತಿರ್ತಾಳೆ. ಜಿಯಾಂಗು ಅಳ್ತಾ ಅಳ್ತಾ ಅವಳು ಉಸಿರು ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅವಳು ಬ್ರೀತಿಂಗ್ ಆಡೋದೇ ನಿಂತೋಗ್ಬಿಡುತ್ತೆ. ಇಲ್ಲಿ ಅವಳು ಬ್ರೀತಿಂಗ್ ಆಡಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನ ನೋಡಿ ಹೀರೋ ಫುಲ್ ಎದ್ರುಕೋಬಿಟ್ಟಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಡಾಕ್ಟರ್ ಜಿಯಾಂಗ್ ಅವ್ರ ತಂದೆ ಹತ್ರ ಹೇಳ್ತಾ ಇರ್ತಾರೆ, ನಿನ್ ಮಗಳದು ಕಣ್ಣೀರಿನ ಅಲರ್ಜಿ ಏನಿದೆ ಅದು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ತಂದೆ ಕೂಡ ಕೇಳ್ತಿರ್ತಾರೆ, ಅದು ಎಷ್ಟು ಜಾಸ್ತಿ ಆಗಿದೆ ಅಂತ. ಇಲ್ಲಿ ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ, ಇನ್ನೊಂದ್ಸತಿ ಏನಾದ್ರು ಅವಳು ಕಣ್ಣಲ್ಲಿ ನೀರ್ ಹಾಕಿದ್ರೆ ಅವಳ ಪ್ರಾಣ ಕೂಡ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಜಿಯಾಂಗ್ ಅವ್ರ ತಂದೆ ಫುಲ್ ಎದ್ರುಕೊಂಡು, ಏನು ನನ್ನ ಮಗಳ ಪ್ರಾಣಕ್ಕೆ ಅಪಾಯ ಇದೆಯಾ ಅಂತ ಅವರು ಫುಲ್ ಎಮೋಷನಲ್ ಆಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಸಮಾಧಾನ ಮಾಡ್ತಾ ಹೇಳ್ತಿರ್ತಾರೆ, ನೋಡಿ ನೀವು ಅಷ್ಟೊಂದೆಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮಗಳು ಎಲ್ಲಿವರೆಗೂ ಅಳಲ್ವಾ, ಅದ್ರ ಸಂಪರ್ಕಕ್ಕೆ ಅವಳು ಬರಲ್ವಾ ಅಲ್ಲಿವರೆಗೂ ಅವಳ ದಿನನಿತ್ಯದ ಜೀವನ ಏನಿದೆಯೋ ಅದರಲ್ಲಿ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ, ಅವಳು ಒಟ್ನಲ್ಲಿ ಯಾವತ್ತೂ ಅಳ್ಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ಜಿಯಾಂಗ್ ಅವ್ರ ತಂದೆ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾ ಅವ್ರನ್ನ ಅಲ್ಲಿಂದ ಕಳ್ಸ್ಕೊಂಡ್ ಕೊಡ್ತಿರ್ತಾರೆ. ಡಾಕ್ಟರ್ ಅಲ್ಲಿಂದ ಹೋದ್ಮೇಲೆ ಜಿಯಾಂಗ್ ಅವ್ರ ತಂದೆ ಹೀರೋ ಹತ್ರ ಬಂದ್ಬಿಟ್ಟು, ಯೋನ್ ಶಾಯ್ ಥ್ಯಾಂಕ್ ಯು ಸೋ ಮಚ್, ನೀ ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಪರವಾಗಿಲ್ಲ ಅಂಕಲ್, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಜಿಯಾನ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯೋನ್ ಶಾಯ್ ನೀನು ನನ್ನ ಮಗಳಿಗಿಂತ 2 ವರ್ಷ ದೊಡ್ಡವನು, ಆತರ ನೋಡಿದ್ರೆ ನೀನು ನನ್ನ ಮಗಳಿಗೆ ಇದೆಯಾ, ಎಲ್ಲಾರ್ಗೂ ಹೋಲಿಸ್ಕೊಂಡ್ರೆ ನೀನು ತುಂಬಾ ಟ್ಯಾಲೆಂಟೆಡ್ ಹುಡುಗ ಇದೆಯಾ, ನಿನ್ನಿಂದ ನನ್ಗೆ ಒಂದು ಹೆಲ್ಪ್ ಆಗ್ಬೇಕು, ನೀನು ನನ್ಗೆ ಮಾಡ್ಕೊಂಡ್ ಕೊಡ್ತೀಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಏನ್ ಹೇಳಿ ಅಂಕಲ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಅವ್ರ ತಂದೆ ಹೇಳ್ತಿರ್ತಾರೆ, ನೋಡು ಮುಂದೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ನಂಗೆ ಗೊತ್ತಿಲ್ಲ, ಕಾಲೇಜು ಮತ್ತೆ ಸ್ಕೂಲು ಅವಳ ಕೆರಿಯರ್ ಅಲ್ಲಿ ಯಾವಾಗೆಲ್ಲ ಅವಳಿಗೆ ಈ ತರ ಪರಿಸ್ಥಿತಿ ಇರುತ್ತೋ ಆಗ ನೀನು ಅವಳನ್ನ ಪ್ರೊಟೆಕ್ಟ್ ಮಾಡಕ್ ಆಗುತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅಂಕಲ್ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ನಾನು ಏನೇ ಆದ್ರೂ ಜಿಯಾಂಗ್ ನಾನು ಹೆಲ್ಪ್ ಮಾಡಿ ಪ್ರೊಟೆಕ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಜಿಯಾಂಗ್ ಅವ್ರ ತಂದೆ ಹತ್ರ ಇಲ್ಲಿ ಅವನು ಪ್ರಾಮಿಸ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಅವ್ರ ತಂದೆ ಹೀರೋಗೆ 10 years ಕೊಡ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ಅವ್ರ ತಂದೆ ಹತ್ರ ಕೇಳ್ತಿರ್ತಾನೆ, ಸರ್ ನೀವು ಯಾವಾಗ್ಲೂ ಎವ್ರಿ ಮಂತ್ ನನ್ಗೆ 10 years ಕೊಡಕ್ಕಾಗುತ್ತಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಜೀವನ್ ಅವ್ರ ತಂದೆ ಕೂಡ ಹೇಳ್ತಿರ್ತಾರೆ, ಹಾ ನಾನು ಖಂಡಿತ ಕೊಡ್ತೀನಿ, ಹಾಗಾದ್ರೆ ಈ ಡೀಲು ನಾನು ಪಕ್ಕ ಅನ್ಕೊಳ್ಳ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ, ಹೌದು ಈ ಡೀಲು ಪಕ್ಕ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರಿಬ್ರು ಸ್ಮೈಲ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾನ್ ಬೆಡ್ ಮೇಲೆ ಮಲ್ಗಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಅವ್ರ ಬೆಸ್ಟ್ ಫ್ರೆಂಡ್ ಆದ ಶೂಲಿಂಗ್ ಹೇಳ್ತಿರ್ತಾಳೆ, ಏನ್ ಹೇಳ್ತಿದ್ಯಾ, ಇಂಟರ್ವ್ಯೂ ತಗೊಂಡಿರೋ ಹುಡುಗ ಮತ್ತೆ ನಿಮ್ ಮನೆ ಎದುರುಗಡೆ ಇದ್ದಿದ್ ಹುಡುಗ ಒಬ್ರೇ ಅಂತ ಹೇಳ್ತಿದ್ಯಾ, ಅದೇ ನಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಿಮ್ಮಪ್ಪ ಒಬ್ಬ ಬಾಡಿ ಗಾರ್ಡ್ ತರ ನಿನ್ನಿಂದನೇ ಅಲರ್ಟ್ ಮಾಡಿಟ್ಟಿದ್ರಲ್ಲ, ಅದು ಅಮೌಂಟ್ ಇಸ್ಕೊಂಡು ಅವನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇ ಹುಡುಗನ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ಹಾ ಅವನು ಅದೇ ಹುಡುಗನೇ, ನಾನು ಅವನು ಹೇಗೆ ಇದ್ರು ಕೂಡ ನಾನು ಎಲ್ಲೇ ಇದ್ರು ಅವನ್ನ ಪಕ್ಕ ಕಣ್ಣಿಡಿತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ
ಶೂಲಿಂಗ್ ಹೇಳ್ತಿರ್ತಾಳೆ, ಅಲ್ಲ ನಿನ್ ಚೈಲ್ಡ್ಹುಡ್ ಗಾರ್ಡಿಯನ್ ನಿನ್ನ ಹೇಗೆ ಇಂಟರ್ವ್ಯೂಲಿ ರಿಜೆಕ್ಟ್ ಮಾಡಕ್ಕಾಗುತ್ತೆ ಅಂತೆಲ್ಲ ಕೇಳ್ತಿರ್ತಾಳೆ. ಜಿಯಾಂಗ್ ಹೇಳ್ತಿರ್ತಾಳೆ, ಅವಳು ಯಾವ್ದೇ ತರ ಗಾರ್ಡಿಯನ್ ಅಲ್ಲ ಏನೂ ಅಲ್ಲ, ಅವನು ದೊಡ್ಡ ಫ್ರಾಡ್, ನಮ್ಮ ಅಪ್ಪನ ಹತ್ರ ದುಡ್ಡು ಕಿತ್ಕೋತಿದ್ದ ಅಷ್ಟೇ, ಅವನು ದೊಡ್ಡ ಫ್ರಾಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಲ್ದಲೆ ನಮ್ಮ ಅಪ್ಪನ ದುಡ್ಡು ಸುಮ್ನೆ ವೇಸ್ಟ್ ಆಯ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವನು ನಮ್ಮ ಅಪ್ಪನ ಹತ್ರ ಪ್ರತಿ ತಿಂಗಳು ಪಾಕೆಟ್ ಮನಿ ಅಂತ ಇಸ್ಕೋತಾ ಇದ್ದ, ಆಮೇಲೆ ಯಾರು ಇಲ್ದೇ ಇರುವಾಗ ಕತ್ಲೆಯಲ್ಲಿ ನನ್ನನ್ನ ಬುಲಿ ಮಾಡ್ತಾ ಇದ್ದ. ಮತ್ತೆ ನನಗೆ ನಿಜ ಹೇಳ್ಬೇಕು ಅಂದ್ರೆ ಸ್ಕೂಲ್ ಟೈಮಲ್ಲಿ ಯಾವಾಗ್ಲೂ ಅವನಿಂದಾನೇ ನನಗೆ ಜಾಸ್ತಿ ಭಯ ಆಗ್ತಿದ್ದು. ನಾನು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ವರ್ಗು ಅವನಿಗೆ ಎದುರ್ಕೊಳ್ಳೋ ಅಷ್ಟು ನಾನು ಬೇರೆ ಯಾರಿಗೂ ಎದುರ್ಕೊಂಡೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ಆಮೇಲೆ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಮೇಲೆ ಒಂದು ಇನ್ಸಿಡೆಂಟ್ ನಡೀತು, ಅದರಿಂದ ನಾನು ಅವನ್ನ ಜಾಸ್ತಿ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಹೈಸ್ಕೂಲಲ್ಲಿ ಇದ್ದಾಗ ನಾನು ಸ್ಕೂಲ್ ಕೂಡ ಅವನಿಂದ ಚೇಂಜ್ ಮಾಡ್ಬೇಕಾಯ್ತು ಅಂತೆಲ್ಲ ಇಲ್ಲಿ ಅವಳು ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಶೂಲಿಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ಅವನು ನಿನ್ಗೆ ಪಕ್ಕ ರಿಗ್ರೆಟ್ ಮಾಡೋ ತರನೇ ಏನಾದ್ರು ಮಾಡ್ತಾನೆ ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಜಿಯಾಂಗ್ ಹತ್ರ ಕೇಳ್ತಿರ್ತಾಳೆ, ಅದು ಸರಿ ನಿನ್ನ MH ಇಂಟರ್ವ್ಯೂ ಅಲ್ಲಿ ಅವನು ರಿಜೆಕ್ಟ್ ಮಾಡಿ ಯಾಕೆ ಕಳ್ಸಿದ್ದು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನ್ನ ಇಂಟರ್ವ್ಯೂ ಅಲ್ಲಿ ಯಾವ್ದೇ ತರನು ತೊಂದರೆ ಇರಲಿಲ್ಲ, ನಾನು ಪಕ್ಕ ಇದನ್ನ ಪಾಸ್ ಮಾಡ್ತಿದ್ದೆ. ನೀ ನನ್ಗೆ ಒಂದ್ ವಿಷಯಕ್ಕೆ ಆನ್ಸರ್ ಮಾಡು, ಯಾವ್ದಾದ್ರು ತೋಳಗಳು ಕುರಿಗಳನ್ನ ಬೇಟೆಯಾಡಿ ತಿಂದಾಗ ಅವಕ್ಕೆ ಏನಾದ್ರು ರಿಗ್ರೆಟ್ ಆಗುತ್ತಾ? ನಾನು ಕುರಿನ ಬೇಟೆಯಾಡಿ ತಿಂದೆ ಅಂತ. ಇಲ್ಲ ತಾನೆ, ಅದೇ ತರನೇ ಅವನು ಬೇಕು ಅಂತಾನೆ ಈ ತರ ಎಲ್ಲ ಮಾಡಿದ್ದು, ನಿಜವಾಗ್ಲೂ ನಾನಂತೂ ಅವನ್ನ ಸುಮ್ನೆ ಬಿಡ ನೋಡು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಮತ್ತೆ ಜಿಯಾಂಗ್ ಇಷ್ಟೆಲ್ಲ ಮಾತಾಡ್ತಿದ್ರು ಕೂಡ ತಿನ್ನೋದನ್ನ ಮಾತ್ರ ಬಿಡೋದೇ ಇಲ್ಲ. ಅವರು ಫ್ರೆಂಚ್ ಫ್ರೈಸ್, ಫ್ರೈಡ್ ಚಿಕನ್ಸ್, ಪಿಜ್ಜಾ ಎಲ್ಲಾನು ಇಟ್ಕೊಂಡು ಚೆನ್ನಾಗಿ ತಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಜಿಯಾಂಗಿಗೆ ಒಂದು ಮೆಸೇಜ್ ಬರುತ್ತೆ. ಆಗ ಶೂಲಿಂಗ್ ಕೇಳ್ತಿರ್ತಾಳೆ, ಯಾರದು ಅಂತ. ಆಗ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಗೊತ್ತಿಲ್ಲ ಅಂತ. ಇಲ್ಲಿ ಅವಳು ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ ಯಾರು ನೀವು ಅಂತ ಮೆಸೇಜ್ ನ ಕಳ್ಸಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಈ ವಿಚಾಟ್ ಅಲ್ಲಿ ರಿಕ್ವೆಸ್ಟ್ ಕಳ್ಸಿದ್ದು ಬೇರೆ ಯಾರು ಅಲ್ಲ, ಹೀರೋನ ಅಂತ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿರೋದನ್ನ ನೋಡಿ ಫುಲ್ ಖುಷಿ ಪಡ್ತಿರ್ತಾನೆ. ಇಲ್ಲಿ ಅವನ್ಗೆ ಮೆಸೇಜ್ ಬಂದಿರುತ್ತೆ, ನೀನ್ ಯಾರು ಅಂತ. ಇಲ್ಲಿ ಅದಕ್ಕೆ ಅವನು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾನೆ, ನಾನು ಯಾರು ಅಲ್ಲ, ನಾನು ಯುವಾನ್ ಶಾಯ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಹೀರೋ ಮೆಸೇಜ್ ಬಂದಿರೋದ್ ನೋಡಿ ಫುಲ್ ಕೋಪದಲ್ಲಿ ಅವನ ನಂಬರ್ನೇ ಬ್ಲಾಕ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಶೂಲಿಂಗಿಗೆ ಹೇಳ್ತಿರ್ತಾಳೆ, ಅವನೇ ಆ ಡಬ್ಬ ನನ್ ಮಗನೇ ನನ್ನ ವಿಚಾಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕನ್ ನ ಕಚ್ಕೊಂಡ್ ತಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಮೆಸೇಜ್ ನ ಟೈಪ್ ಮಾಡ್ತಿರ್ತಾನೆ, ನಿನ್ನ ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಮಾಡಿದಕ್ಕೂ ಒಂದು ಒಳ್ಳೆ ಉದ್ದೇಶ ಇದೆ ಅಂತ ಹೇಳ್ತಿರ್ತಾನೆ. ಯಾರು ಏನೇ ಮಾಡಿದ್ರು ಅವ್ರ ಸೂಟೇಬಲ್ ಕೆಲಸನೇ ಅವರು ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೋಸ್ಕರನೇ ನಾನು ನಿನ್ಗೊಂದು ಚೆನ್ನಾಗಿರೋ ಕೆಲಸನ ಹುಡುಕಿದೀನಿ, ಒಂದು ಕಂಪ್ನಿಯಲ್ಲಿ HR ಪೋಸ್ಟ್ ಖಾಲಿ ಇದೆಯಂತೆ, ತಿಂಗಳಿಗೆ 30,000 ಸಂಬಳ ಸಿಗುತ್ತಂತೆ, ಮತ್ತೆ ಅದ್ರ ಜೊತೆಗೆ ಇನ್ಕ್ರಿಮೆಂಟ್ ಸಿಗುತ್ತೆ, ಆಮೇಲೆ ನಿನ್ಗೆ ವರ್ಷಕ್ಕೆ ಬೋನಸ್ ಅಂತ ಕೂಡ ಕೊಡ್ತಾರೆ, ಮತ್ತೆ ನೀನು ಏನಾದ್ರು ಇನ್ನು ಮುಂದೆ ಬೆಳಿಬೇಕು ಅಂದ್ರೆ ಒಳ್ಳೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ನಿನ್ಗೆ ಏನಾದ್ರು ಈ ಕೆಲಸ ಇಷ್ಟ ಆದ್ರೆ ನಾನು ನಿನ್ನ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮೆಸೇಜ್ ನ ಅವನು ಸೆಂಡ್ ಮಾಡ್ತಾನೆ. ನೋಡಿದ್ರೆ ಜಿಯಾಂಗು ಆಲ್ರೆಡಿ ಬ್ಲಾಕ್ ಮಾಡಿರೋದ್ರಿಂದ ಆ ಮೆಸೇಜ್ ಸೆಂಡೇ ಆಗೋದಿಲ್ಲ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಚಿಕನ್ ತಿಂತ ಹೇಳ್ತಿರ್ತಾಳೆ, ಅವನ ಜೊತೆ ಫೈಟ್ ಮಾಡಕ್ಕೆ ನಂಗೆ ಫುಲ್ ಎನರ್ಜಿ ಬೇಕು, ನಾಳೆ ನಾನು ಡೈರೆಕ್ಟ್ ಆಗಿ MH ಕಂಪ್ನಿಗೆ ಹೋಗ್ಬಿಟ್ಟು ನನ್ನ ಪೊಸಿಷನ್ ನನಗೆ ಕೊಡ್ಬೇಕಾಗಿರೋ ಕೆಲಸನ ನೀನು ನನ್ನಿಂದ ಹೆಂಗ್ ಕಿತ್ಕೊಂಡಂತ ನಾನು ಕೇಳ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜ ನಾನು ಹೈಯರ್ ಪೋಸ್ಟ್ ಅಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಇವನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಇಲ್ಲಿ ಸ್ವಲ್ಪ ಆದ್ಮೇಲೆ ಅವಳೆ ರಿಗ್ರೆಟ್ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಯಾರು ಪರಿಚಯನೇ ಇಲ್ಲ, ನಾನು ಅವನ ಮೇಲೆ ಹೆಂಗೆ ಈ ತರ ಆರೋಪನ ಹೊರ್ಸಕ್ಕಾಗುತ್ತೆ ಅಂತ ಅವಳು ಫುಲ್ ಬೇಜಾರಲ್ಲಿ ಇರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ನನ್ನ ಕನೆಕ್ಷನ್ಸ್ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ ಅಂತ. ನಮ್ ಏಜೆನ್ಸಿಯ ಟಾಪ್ ಮಾಡಲ್ ಸಿಸ್ಟರ್, ಅವ್ರ ಬಾಯ್ ಫ್ರೆಂಡ್ ಬ್ರದರ್ ಇದಾರಲ್ಲ, ಅವ್ರ ಫ್ರೆಂಡ್ ಪಕ್ಕದ ಮನೇಲಿ ಇರೋ ಫ್ರೆಂಡ್ ನ ನಾನು ಹೆಲ್ಪಿಗೆ ಕೇಳ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ವಾಂಗು BW ಇದು ಟಿಕೆಟ್ ನ ಕೊಡ್ಸಿದ್ದಾರೆ, ವಾವ್ ನಾನಂತೂ ಫುಲ್ ಖುಷಿ ಆಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ, MH ವೈಸ್ ಪ್ರೆಸಿಡೆಂಟ್ ಈಗೀಗ ಹುಷಾರಾಗ್ತಿದಾರಲ್ಲ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅದು ಅಲ್ಲದೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ಇದಾರಲ್ಲ ಲಿಂಕ್ ಟೈಮ್ ಅವರು ಕೂಡ ಬರ್ತಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಅಲ್ಲದೆ ನಿನ್ಗೂ ಗೊತ್ತು ತಾನೆ ಅವರು ಕರಪ್ಷನ್ ಎಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ, ಅವರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅಂತ. ಒಂದ್ಸತಿ ನಿನ್ನ ಹತ್ರ ಏನೇನು ಅನ್ಯಾಯ ನಡೆದಿದೆ ಅದನ್ನೆಲ್ಲ ಅವ್ರ ಹತ್ರ ನೀವು ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಕ್ಕಾಗುತ್ತಾ, ಸುಮ್ನೆ ಇರೋದೆಲ್ಲ ನಡೀದೇ ಇರೋದು, ವರ್ಷದಲ್ಲಿ ಎಷ್ಟೊಂದ್ ಜನ ರಿಜೆಕ್ಟ್ ಆಗ್ತಾರೆ, ಅದು ಅಲ್ದಲೆ ಅವರು ನನ್ನ ನೆನ್ಪಿಟ್ಕೋತಾರೆ ಅನ್ನೋದಕ್ಕೆ ಏನಿದೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ನೋಡು ನೀನು ಜಾಸ್ತಿ ತಲೆ ಕೆಡ್ಸ್ಕೊಬಿಡು, ನೀನು ಪಾರ್ಟಿಗೆ ತುಂಬಾ ಚೆನ್ನಾಗಿ ರೆಡಿ ಆಗೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು, ಇನ್ ಮಿಕ್ಕಿದ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಹಾಗೆಲ್ಲ ಹೇಳಿದ್ಮೇಲೆ ಜಿಯಾಂಗಿಗೆ ಸ್ವಲ್ಪ ಮೋಟಿವೇಶನ್ ಮಾಡ್ಬೇಕು ಅಂತ ಅವರಿಬ್ರದ್ದು ಸಿಗ್ನೇಚರ್ ಸ್ಟೆಪ್ ನ ಇಲ್ಲಿ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಾರ್ಟಿ ನಡೀತಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಹೇಳ್ದಂಗೆ ಜಿಯಾಂಗು ಫುಲ್ ರೆಡಿ ಆಗ್ಬಿಟ್ಟು ಆ ಪಾರ್ಟಿಗೆ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಹತ್ರ ಆ ಪಾರ್ಟಿದು
ಇನ್ವಿಟೇಷನ್ ಕಾರ್ಡ್ ಇರುತ್ತೆ, ಅವಳು ಅದನ್ನ ಜಿಯಾಂಗ್ಗೂ ಕೂಡ ಕೊಟ್ಟಿರ್ತಾಳೆ. ಇಲ್ಲಿ ಅದನ್ನೇ ನೋಡ್ಕೊಂಡು ಅವಳು ಪಾರ್ಟಿ ಒಳಗಡೆ ಎಂಟರ್ ಮಾಡ್ತಾಳೆ. ಜಿಯಾಂಗ್ ಪಾರ್ಟಿ ಒಳಗಡೆ ಎಂಟರ್ ಆದ್ಮೇಲೆ ಅಲ್ಲಿ ಅವಳಿಗೆ ಯಾರು ಕೂಡ ಪರಿಚಯನೇ ಇರೋದಿಲ್ಲ. ಅವಳು ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಿರ್ತಾಳೆ. ಅಲ್ಲಿ ಒಬ್ರು ವ್ಯಕ್ತಿ ಕೂಡ ಅವಳಿಗೆ ಪರಿಚಯ ಇರೋರು ಇರೋದೇ ಇಲ್ಲ. ಈಗ ಅದೇ ಪಾರ್ಟಿಗೆ ಹೀರೋ ರೈವಲ್ಸ್ ಕೂಡ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಬಂದಿದ ತಕ್ಷಣ ರಿಪೋರ್ಟರ್ಸ್ ಎಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ಇಂಟರ್ವ್ಯೂ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಿಸ್ಟರ್ ಡು ಅವರೇ, ನೀವು ಮತ್ತೆ MH ಕಂಪ್ನಿಯ ಮಿಸ್ಟರ್ ಯೋಹಾನ್ ಜೊತೆನೆ ಸೋತೋಗ್ಬಿಟ್ಟಿದ್ದೀರಾ, ಇದನ್ನ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಟೋರಿ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಪಕ್ಕದಲ್ಲಿರೋ ಲೇಡಿ ಹೇಳ್ತಿರ್ತಾಳೆ, ಸಾರಿ ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಜಸ್ಟ್ ಬಂದಿರೋದು ಪಾರ್ಟಿನ ಅಟೆಂಡ್ ಮಾಡಿ ಎಂಜಾಯ್ ಮಾಡೋದಕ್ಕೆ. ಅದು ಅಲ್ಲದೆ MH ಕಂಪ್ನಿ ಯಾವತ್ತು ನಮಗೆ ರೈವಲ್ ಆಗಿಲ್ಲ, ಅದು ನಮಗೆ ಪಾರ್ಟ್ನರ್ ಆಗಿದೆ. ನಾವು ಅವ್ರ ಜೊತೆಗೆ ಕಾಂಪಿಟೇಟ್ ಮಾಡ್ತಿಲ್ಲ, ಜಸ್ಟ್ ನಾವು ಅವ್ರ ಜೊತೆಗೆ ಸಾಕ್ತಾ ಇದೀವಿ ಅಷ್ಟೇ, ಹಾಗೆ ಹೀಗೆ ಅಂತ ಇಲ್ಲಿ ಅವರು ಪ್ಯಾಚಪ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಈ ರಿಪೋರ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಿಸ್ಟರ್ ಡು, ನಿಮ್ಮಿಂದಾನೆ ಆಲ್ ಇನ್ ಕಲ್ಚರ್ಗೆ $1 ಅರಬ್ ಲಾಸ್ ಆಗಿದೆ, ಇದರಿಂದ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡುಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಆಗ ಅವರು ಹೇಳ್ತಿರ್ತಾರೆ, ನಿಮ್ಗೆ ಆತರ ಹೇಳೋದಕ್ಕೆ ಏನಾದ್ರು ರೈಟ್ಸ್ ಇದೆಯಾ, ನಾನು ಅಷ್ಟೆಲ್ಲ ಮಾಡಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ, ನೋಡಿ ನೀವು ಏನೇ ಮಾತಾಡಕ್ ಮುಂಚೆ ಎಲ್ಲ ಪ್ರೂಫ್ ಇಟ್ಕೊಂಡು ಮಾತಾಡಿ, ಹಾಗೆ ಹೀಗೆ ಅಂತ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ. ನಮ್ಮ ಹತ್ರ ಇನ್ನ VTV ಶೇರ್ಸ್ ಜಾಸ್ತಿನೇ ಇದೆ ಅಂತೆಲ್ಲ ಹೇಳ್ತಿರ್ತಾನೆ. ಇನ್ನು ಇವನು ಏನಾದ್ರು ಜಾಸ್ತಿ ಮಾತಾಡ್ಬಾರ್ದು ಅಂತ ಪಕ್ಕದಲ್ಲಿರೋ ಲೇಡಿ ಅವನ್ನ ಕಾಮ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡು ಅಲ್ಲಿಂದ ಎಕ್ಸ್ಕ್ಯೂಸ್ ಕೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಅವನು ಹೋಗ್ತಿರುವಾಗ ಜಿಯಾಂಗ್ ಕೂಡ ನಿಂತಿರ್ತಾಳೆ. ಅವಳು ಸಡನ್ ಆಗಿ ತಿರುಗಿದಾಗ ಮಿಸ್ಟರ್ ಡು ಅವ್ರ ಕೋಟ್ ಮೇಲೆ ಅವೈನು ಬೀಳ್ಬೇಕಾಗಿರುತ್ತೆ. ಅವರು ಪಟ್ಟಂತ ಆ ಗ್ಲಾಸ್ ನ ಹಿಡ್ಕೊಬಿಡ್ತಾರೆ. ಆಗ ಇಲ್ಲಿ ಜಿಯಾಂಗ್ ಐಮ್ ರಿಯಲಿ ಸಾರಿ, ನಾನು ನಿಜವಾಗ್ಲೂ ನೀವು ಬಂದಿದ್ನ ನೋಡಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡು ಕೂಡ ಹೇಳ್ತಿರ್ತಾರೆ, ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂತ. ಈಗ MH ಕಂಪನಿದು ರಿಪೋರ್ಟರ್ಸ್ ಎಲ್ಲ ಇಂಟರ್ವ್ಯೂ ತಗೋತಾ ಇರ್ತಾರೆ. ಈಗ ಅವರು ಹೇಳ್ತಿರ್ತಾರೆ, ನಿಮ್ ರೈವಲ್ ಕಂಪ್ನಿನ ನೀವು ಮತ್ತೆ ಸೋಲ್ಸಿದೀರಾ, ನಿಮ್ಗೆ ಎಷ್ಟು ಪ್ರೌಡ್ ಆಗ್ತಿದೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಪ್ರೆಸಿಡೆಂಟ್ ಹೇಳ್ತಿರ್ತಾರೆ, ನಮ್ MH ಕಂಪ್ನಿಲಿ ಯಾರನ್ನು ಸೋಲಿಸ್ಬೇಕು ಅಂತೆಲ್ಲ ನಾವು ಏನು ಅನ್ಕೊಂಡೇ ಇಲ್ಲ, ನಮ್ದು ಟಾರ್ಗೆಟ್ ಯಾವಾಗ್ಲೂ ಏನಿರುತ್ತೆ ಅಂದ್ರೆ ನಮ್ ಕಸ್ಟಮರ್ಸ್ ಗಳಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು, ಯಾವತ್ತೂ ನಮ್ ಕಸ್ಟಮರ್ಸ್ ಗೆ ಮೋಸ ಆಗ್ಬಾರ್ದು, ಆ ತರ ನಾವು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಹೀರೋನ ನೋಡ್ಕೊಂಡು ಹೇಳ್ತಿರ್ತಾಳೆ, ನಿಜವಾಗ್ಲೂ ಇವನು ಡೆವಿಲೆ ಅಂತ. ಇಲ್ಲಿ ರಿಪೋರ್ಟರ್ಸ್ ಹೀರೋನ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೋಲೆ ಅವರು ಮತ್ತೆ ನೀವು ಯಾವಾಗ್ಲೂ ರೈವಲ್ಸ್ ಇದ್ರಂತೆ, ಇದು ನಿಜಾನ ಸರ್, ನೀವು ಅವ್ರನ್ನ ಮತ್ತೆ ಸೋಲ್ಸಿದಕ್ಕೆ ನೀವು ಏನ್ ಹೇಳ್ತೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಡೋಲೆ ಅವನು ತುಂಬಾ ಸ್ಟ್ರಾಂಗ್ ಇದ್ದಾನೆ, ಬಟ್ ಅವನು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ರಿಪೋರ್ಟರ್ ಗಳೆಲ್ಲ MH ವೈಸ್ ಪ್ರೆಸಿಡೆಂಟ್ ನ ಕೇಳ್ತಿರ್ತಾರೆ, ಸರ್ ನೆಕ್ಸ್ಟ್ ನೀವು MH ಅಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನೇನ್ ಪ್ರೋಗ್ರೆಸ್ ಬರುತ್ತೆ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಪ್ರೆಸಿಡೆಂಟ್ ಕೂಡ ಹೇಳ್ತಿರ್ತಾರೆ, MH ಅಲ್ಲಿ ನಾವು ಹೊಸದಾಗಿ ಏನೋ ಒಂದು ತಗೋಬರ್ಬೇಕು ಅಂತ ಅನ್ಕೊಂಡಿದೀವಿ, ಅದು ಅಲ್ಲದೆ ಅದು ಆಲ್ರೆಡಿ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ, ನಾವು ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಆ ಗುಡ್ ನ್ಯೂಸ್ ನ ಕೊಟ್ಟು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಮಿಸ್ಟರ್ ಡೂಲೆ ಅವ್ರ ಪಕ್ಕದಲ್ಲಿರೋ ಲೇಡಿ ಹೇಳ್ತಿರ್ತಾಳೆ, ನೀನು ಅವನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ನೆಕ್ಸ್ಟ್ ಸತಿ ನೀನೇ ಗೆಲ್ಲೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡೂಲೆ ಕೂಡ ಹೇಳ್ತಿರ್ತಾನೆ, ಹಾ ನನ್ಗೆ ಅರ್ಥ ಆಯ್ತು ಅಂತ. ಇಲ್ಲಿ ಡೂಲೆ ಮತ್ತೆ ಆ ಲೇಡಿ ಅಲ್ಲಿಂದ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಇವಾಗ ಜಿಯಾಂಗ್ ಅಲ್ಲಿಗೆ ಬಂದಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನನ್ 2 ಕಣ್ಣು ನಿನ್ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಸನ್ನೆ ಮಾಡಿ ಹೀರೋಗೆ ತೋರಿಸ್ತಾ ಇರ್ತಾಳೆ. ಇಲ್ಲಿ ಜಿಯಾಂಗು ಫುಲ್ ಕೋಪದಲ್ಲಿರೋ ತರ ರಿಯಾಕ್ಷನ್ ಕೊಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಶೋಲಿನ ಆ ಪಾರ್ಟಿಗೆ ಎಂಟ್ರಿ ಕೊಡ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಶೋಲಿಂಗು ಒಬ್ರ ಹತ್ರ ಹೋಗ್ಬಿಟ್ಟು ಇಲ್ಲಿ ಕೇಳಿ ಅವ್ರೇನ ಯುವಾನ್ ಶಾಯ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೌದು ಅವರೇ ಯುವಾನ್ ಶಾಯ್ ಅಂತ ಹೇಳ್ಬಿಟ್ಟು ನಿನ್ಗೇನಾಗ್ಬೇಕಿತ್ತು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವಳು ಒಂದು ವೈನ್ ಗ್ಲಾಸ್ ನ ತಗೋಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಅದನ್ನ ತಿರುಗಿಸ್ಕೊಂಡು ಸ್ಟೈಲಿಶ್ ಆಗಿ ನಡ್ಕೊಂಡು ಯುವಾನ್ ಶಾಯ್ ಹತ್ರ ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಯುವಾನ್ ಶಾಯ್ ಜಿಯಾಂಗ್ ಹತ್ರ ನಡ್ಕೊಂಡು ಹೋಗ್ತಿರ್ತಾನೆ. ಅರ್ಧ ತರದಲ್ಲಿ ಶೋಲಿಂಗ್ ಬಂದ್ಬಿಟ್ಟು ಕೈಯಲ್ಲಿರೋ ಗ್ಲಾಸ್ ನ ತೆಗೆದ್ಬಿಟ್ಟು ಎಲ್ಲ ಯುವಾನ್ ಶಾಯ್ ಮೇಲೆನೆ ಚೆಲ್ಬಿಡ್ತಾಳೆ. ನೀನ್ ಯಾಕೆ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಕೇಳ್ತಿರ್ತಾಳೆ. ಎಲ್ಲ ರಿಪೋರ್ಟರ್ಸ್ ಯುವಾನ್ ಶಾಯ್ ಮತ್ತೆ ಶೋಲಿಂಗ್ ನೇ ನೋಡ್ತಾ ಇರ್ತಾರೆ. ಎಲ್ಲರೂ ಫೋಟೋಸ್ ನ ಕ್ಲಿಕ್ ಮಾಡ್ಕೋತಾ ಇರ್ತಾರೆ. ಇಲ್ಲಿ ಹೀರೋ ಫುಲ್ ಶಾಕ್ ಆಗಿ ನೀನ್ ಏನಾದ್ರು ಮೆಂಟ್ಲಾ, ನೀನು ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲೇ ಅದಕ್ಕೆ ಶೋಲಿನಿ ಹೇಳ್ತಿರ್ತಾಳೆ, ನೀನು ನನ್ನ ಪ್ರೀತಿನ ಮರ್ತೋಗ್ಬಿಟ್ಯಾ, ಈಗ ನನ್ ಮೇಲೆ ನಿನ್ಗೆ ಪ್ರೀತಿ ಇಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ನಡೀತಿರೋದ್ನೆಲ್ಲ ನೋಡಿ ಜಿಯಾಂಗು ಫಸ್ಟ್ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ. ಆಮೇಲೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಏನ್ ಮಾತಾಡ್ತಿದ್ಯಾ, ಏನ್ ಡಬ್ಬ ತರ ಮಾತಾಡ್ತಿದ್ಯಾ, ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ, ಏನ್ ಹೇಳ್ತಿದ್ಯಾ ನೀನು, ನಿನಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ಮೊದ್ಲು ನೀನು ನನ್ನ ಸ್ವೀಟ್ ಹಾರ್ಟ್ ಅಂತ ಕರೀತಿದ್ದೆ, ಈಗ ಎಲ್ಲರ ಮುಂದೆ ಡ್ರಾಮಾ ಆಡ್ತಾ ಇದೆಯಾ, ನೀನು ಎಲ್ಲರ ಹತ್ರ ಸಿಂಪತಿ ಗೀಡಿಸ್ಕೊಳ್ಳೋಕೋಸ್ಕರ ಇಷ್ಟೊಂದೆಲ್ಲ ನಾಟಕ ಆಡ್ತಿದ್ಯಾ ಹಾಗೆ ಹೇಗೆ ಅಂತ ಇಲ್ಲಿ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಹೀರೋಗೆ ಏನು ಅರ್ಥನೇ ಆಗ್ತಿರಲ್ಲ. ಅಲ್ಲಿರೋ ರಿಪೋರ್ಟರ್ಸ್ ಗಳು ಮತ್ತೆ ಜನಗಳೆಲ್ಲ ಒಬ್ಬೊಬ್ರು ಒಂದೊಂದರ ಹೀರೋ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಶೋನಿಲ್ಲ ಅಳ್ತಾ ಕೆಳಗಡೆ ಕುತ್ಕೊಂಡು ಬೈತಿರ್ತಾಳೆ, ನೀನ್ ಎಂತ ಕಿತ್ತೋದನು ದೊಡ್ಡ ಫ್ರಾಡು, ನೀನು ಹೆಂಡತಿ ಮಗ್ಳನ್ನ ನೀನು ಹೆಂಗ್ ಮರೆಯಕ್ ಸಾಧ್ಯ ಹಾಗೆ ಹೇಗೆ ಅಂತ ಅವಳು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಕಡೆ ನೋಡಿದಾಗ ಅವಳಂತೂ ಫುಲ್ ನಗ್ತಾ ಇರ್ತಾಳೆ, ಅದನ್ನ ಫುಲ್ ಎಂಜಾಯ್ ಮಾಡ್ತಿರ್ತಾಳೆ. ಇಲ್ಲಿ ಈಗ
ಹೀರೋಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಜಿಯಾಂಗೆ ಮಾಡಿಸ್ತಿರೋದು, ಈ ಜಿಯಾಂಗ್ ಫ್ರೆಂಡೇ ಇದು ಅಂತ ಇಲ್ಲಿ ಅವನ್ಗೆ ಗೊತ್ತಾಗುತ್ತೆ. ಇಲ್ಲಿ ಜಿಯಾಂಗು ಸನ್ನೆ ಮಾಡಿ ಹೇಳ್ತಿರ್ತಾಳೆ ನನಗೆ ಗೊತ್ತಿಲ್ಲಪ್ಪ, ನಾನೇನು ಮಾಡ್ಸಿಲ್ಲ ಅಂತ. ಇಲ್ಲಿ ಹೀರೋ ಶೂಲಿಂಗ್ ಕೆಳಗಡೆ ಕೂತಿರೋದನ್ನ ಎಬ್ರಿಸ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು ನೋಡಿ ಲೇಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ಪ್ರಕಾರ ನಾನು ನಿನ್ ಬಾಯ್ ಫ್ರೆಂಡ್ ಅಲ್ವಾ, ಸರಿ ಆಯ್ತು ಹಾಗಾದ್ರೆ ನನ್ನ ಬರ್ತ್ ಡೇಟ್ ಏನು, ನಾನು ಎಲ್ಲಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಏನು, ಮತ್ತೆ ನನ್ನ ಏಜ್ ಎಷ್ಟು, ಏನಾದ್ರು ಗೊತ್ತಾ ನಿಮ್ಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನ ಗರ್ಲ್ ಫ್ರೆಂಡ್ ವಿಷಯದ ಬಗ್ಗೆ ಡಿಸ್ಕಷನ್ ನಡೀತಿದೆ ಅಂದ್ರೆ ನಾನು ಇದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ, ಇಲ್ಲೇನೆ ನನ್ನ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ರಿಪೋರ್ಟರ್ ಮತ್ತೆ ಅಲ್ಲಿರೋ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ಬಿಡ್ತಾರೆ. ಹೌದಾ ಗರ್ಲ್ ಫ್ರೆಂಡ್ ಇದಾರೆ, ಎಲ್ಲಿದ್ದಾರೆ, ಯಾರು ಏನು ಅಂತ ಎಲ್ಲರೂ ಮಾತಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಡೈರೆಕ್ಟ್ ಆಗಿ ಜಿಯಾಂಗ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೋತಾನೆ. ಆಮೇಲೆ ಅವನು ಹೇಳ್ತಿದ್ದಾನೆ, ಇಲ್ಲಿದ್ದಾರೆ ನೋಡಿ ಇವರೇ ನನ್ನ ಗರ್ಲ್ ಫ್ರೆಂಡ್ ಅಂತ. ಇಲ್ಲಿ ಜಿಯಾಂಗ್ ಅಂತೂ ಫುಲ್ ಶಾಕ್ ಆಗ್ಬಿಡ್ತಾಳೆ. ಎಲ್ಲಾ ರಿಪೋರ್ಟರ್ಸ್ ಅವರು ಜಿಯಾಂಗ್ ಫೋಟೋ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಹೀರೋ ಅಂತ ಜಿಯಾಂಗ್ ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತಾನೆ. ಇಲ್ಲಿ ಜಿಯಾಂಗ್ ಅಂತೂ ಫುಲ್ ಶಾಕಲ್ಲಿ ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಹಾಗೆ ಸೈಲೆಂಟ್ ಆಗಿ ಸ್ತಬ್ಧವಾಗಿ ಅಲ್ಲೇ ನಿಂತ್ಕೊಬಿಟ್ಟಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ರಿಯಲೈಸ್ ಆದ್ಮೇಲೆ ಅವಳ ಫೇಸ್ ನ ಕವರ್ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತಿರೋದನ್ನ ತೋರಿಸ್ತಾರೆ. ಈ ಸೀನ್ ಯಾವಾಗಿಂದ ಅಂದ್ರೆ ಡ್ರಾಮಾ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ರಲ್ಲ ಅದೇ ಸೀನ್ ನ ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಜಿಯಾಂಗ್ ಫುಲ್ ಅಳ್ತಾ ಒಂದು ಫುಲ್ ಹೈಟ್ ಆಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಜೋರಾಗಿ ಕಿರ್ಸ್ತಾ ಇರ್ತಾಳೆ. ನಿಜವಾಗ್ಲೂ ಅವನು ತುಂಬಾ ಕೆಟ್ಟವನು, ಇವತ್ತಿನ ದಿನಾನೇ ಹಾಳಾಗಿದೆ, ಒಂಚೂರು ಕೂಡ ಚೆನ್ನಾಗೇ ಇಲ್ಲ, ನಾನು ಯಾರನ್ನೂ ಮೀಟ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಅವಳು ಫುಲ್ ಕಿರ್ಚಾಡ್ತಿರ್ತಾಳೆ. ಇವತ್ತು ಅವನು ನನ್ನನ್ನ ಫೋಲ್ ಮಾಡ್ದ ಹಾಗೆ ಹೀಗೆ ಅಂತ ಅವಳು ಫುಲ್ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಆ ಜಾಗಕ್ಕೆ ಬರ್ತಿರ್ತಾನೆ. ನೀನು ನನ್ನ ಬಗ್ಗೆ ನನ್ನ ಮಾತಾಡ್ತಿರೋದು ಅಳ್ ಮುಂಜಿ ಹುಡುಗಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೀರೋ ಹತ್ರ ಕೇಳ್ತಿರ್ತಾಳೆ, ನಾನು ಇಲ್ಲೇ ಇದ್ದೀನಿ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಮುಂಚೆ ಕೂಡ ಇದೇ ತರನೇ ಅಲ್ವಾ ಮಾಡ್ತಿದ್ದು, ನಿಂಗೆ ಯಾವಾಗೆಲ್ಲ ಬೇಜಾರಾಗ್ತಿತ್ತು ಅವಾಗ ಫುಲ್ ಹೈಟ್ ಇರೋ ಜಾಗಕ್ಕೆ ಹೋಗ್ತಿದ್ದೆ, ಎಷ್ಟು ವರ್ಷ ಆದ್ರೂ ಕೂಡ ನೋಡು ನೀನು ಇದೇ ಕೆಲಸನೇ ಮತ್ತೆ ಮಾಡೋದು, ನೀನು ತುಂಬಾ ಪ್ರಿಡಿಕ್ಟೇಬಲ್ ಪರ್ಸನ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ನನ್ನ ಮನ್ಸನ್ನ ಯಾವಾಗ್ಲೂ ಓದ್ಬೋದಲ್ವಾ, ಸರಿ ಆಯ್ತು ಇವಾಗ ನಾನು ಏನ್ ಮಾಡ್ತೀನಿ ಅಂತ ನೀನು ಪ್ರಿಡಿಕ್ಟ್ ಮಾಡಕ್ಕಾಗುತ್ತಾ, ಯೋಚನೆ ಮಾಡು ನಾನು ಏನ್ ಮಾಡ್ಬೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ಗೆ ಒಬ್ಳು ಬ್ಯಾಡ್ ಆಕ್ಟ್ರೆಸ್ ಸಿಕ್ಕಿದ್ಲು, ಎಲ್ಲರ ಮುಂದೆ ಅವಮಾನ ಮಾಡಿದ್ಲು, ಅವಮಾನ ಕೂಡ ಮಾಡಿಸ್ಕೊಂಡ್ಲು, ಏನ್ ಮಾಡಕ್ಕಾಗಲ್ಲ, ಆದ್ರೂ ಕೂಡ ಅವಳು ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಷ್ಟೆಲ್ಲ ಆಗಿದ್ದಕ್ಕೆ ಮೋಸ್ಟ್ಲಿ ನೀನು ನನ್ನ ಮೇಲೆ ಕಿರ್ಚಾಡಿ ರೇಗಾಡ್ಬೋದು, ಸರಿ ಆಯ್ತು ಕಿರ್ಚಾಡು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ನಿನ್ ಪ್ರಿಡಿಕ್ಷನ್ ಫುಲ್ ತಪ್ಪಾಗಿದೆ, ನನ್ನ ಹೇಟ್ನು ಕೂಡ ನೀನು ಡಿಸರ್ವ್ ಮಾಡಲ್ಲ, ಅದಕ್ಕೂ ಕೂಡ ನಿನ್ಗೆ ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ನೀನು MH ಇಂದ ನನ್ನನ್ನ ಯಾಕೆ ಹೊರಗಾಕ್ದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಮೈಂಡ್ ಯುವರ್ ವರ್ಡ್ಸ್, ನೀನು ಯಾವತ್ತು MH ಒಳಗಡೆ ಇದ್ದೇ ಇರ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನು MH ಕಂಪ್ನಿಯಲ್ಲಿ ನನ್ನನ್ನ ಯಾಕೆ ಇಂಟರ್ವ್ಯೂ ಇಂದ ರಿಜೆಕ್ಟ್ ಮಾಡಿ ನನ್ನನ್ನ ಕಳಿಸ್ದೆ, ನಾನು ಇಂಟರ್ವ್ಯೂ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದೆ, ಯಾರೇ ಆಗಿದ್ರು ಕೂಡ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ರು, ಅದು ಅಲ್ಲದೆ 5 ವರ್ಷದಿಂದ MH ಅಲ್ಲಿ ಯಾರೇ ಫೈನಲಿಗೆ ಬಂದಿದ್ರು ಯಾವತ್ತೂ ಕೂಡ ಅವ್ರನ್ನ ರಿಜೆಕ್ಟ್ ಮಾಡೋದೇ ಇಲ್ಲ, ಯಾವ ಕ್ಯಾಂಡಿಡೇಟ್ನೂ ಅವರು ವಾಪಸ್ ಕಳ್ಸೋದಿಲ್ಲ, ಅಂತದ್ರಲ್ಲಿ ನೀನ್ ಯಾಕೆ ನನ್ನನ್ನ ರಿಜೆಕ್ಟ್ ಮಾಡಿದೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ವಾವ್ ಕಂಗ್ರ್ಯಾಚುಲೇಷನ್ಸ್, ನೋಡು ನೀನು ಹೊಸದಾಗಿ ರೆಕಾರ್ಡ್ ಮಾಡಿದ್ಯಾ, ಇದನ್ನ ಎಲ್ಲರೂ ನಿನ್ಗೆ ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾಳೆ, ನೀನು ಹತ್ರದಿಂದ ನೋಡು, ನಿನ್ನಷ್ಟು ಕಿತ್ತೋ ನನ್ನ ಮಗ ಬೇರೆ ಯಾರು ಇಲ್ಲ ಅಂತ. ಅದಕ್ಕೆ ಹೀರೋ, ಇನ್ನ ಹತ್ರದಿಂದ ನೋಡು, ಇಂಥ ಕಿತ್ತೋ ನನ್ನ ಮಗ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ಕೆ ಸಾಧ್ಯನಾ, ಯಾರು ನನ್ನಷ್ಟು ಹ್ಯಾಂಡ್ಸಮ್ ಆಗಿಲ್ಲ ಹಾಗೆ ಹೇಗೆ ಅಂತ ಇಲ್ಲಿ ಅವನು ಫ್ಲರ್ಟ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನು ಏನಾದ್ರು ಮಾಡ್ಕೋ, MH ಅಲ್ಲಿ ನಾನು ಕೆಲ್ಸಕ್ಕೆ ಬಂದೇ ಬರ್ತೀನಿ ಅಂತ ಚಾಲೆಂಜ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಾನು ಏನಾದ್ರೂ ನಿನ್ನ MH ಅಲ್ಲಿ ಕೆಲ್ಸಕ್ಕೆ ಬರೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಜೋರಾಗಿ ಅವಳ ಸ್ಲಿಪ್ಪರ್ ಅಲ್ಲಿ ಹೀರೋ ಶೋನ ತುಳಿತಿರ್ತಾಳೆ. ಇದನ್ನ ನೋಡಿ ಹೀರೋಗೆ ಫುಲ್ ಪೇನ್ ಆಗ್ಬಿಡುತ್ತಾ ಅಂತ ಅವನು ಜೋರಾಗಿ ಕಿರ್ಚ್ಕೊತಾ ಇರ್ತಾನೆ. ಈ ಜಿಯಾಂಗ್ ಜೋರಾಗಿ ಕಿರ್ಚಾ ಯುವಾನ್ ಶಾ ಈಗ ಕುರಿಗಳು ಕೂಡ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಾದ್ರೆ ನನ್ನನ್ನ ಕಚ್ಚು ಫಸ್ಟ್, ಇಲ್ಲಿ ಕಚ್ಚೆ ಇಲ್ಲಿ ಕಚ್ಚೆ ಇಲ್ಲಿ ಕಚ್ಚು ಕಚ್ಚು ಅಂತ ಅವನು ಮುಂದೆ ಫ್ಲೋಟ್ ಮಾಡ್ತಾ ಬರ್ತಿರ್ತಾನೆ. ಈ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ನಾನು MH ಅಲ್ಲಿ ನಿನ್ನ ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅದು ನಿನ್ನೊಳ್ಳೇದಕ್ಕೋಸ್ಕರನೇ, ಇದನ್ನ ಒಂದು ಲೆಸನ್ ಅಂತ ತಿಳ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೇಳ್ತಿರ್ತಾಳೆ, ಇದನ್ನ ಒಂದು ಒಳ್ಳೆ ಲೆಸನ್ ಅಂತ ತಿಳ್ಕೊಬೇಕಾ, ಈ ಲೆಸನ್ ಆಗಿದ್ರೆ ಇದು ನನ್ನ ಲೈಫಲ್ಲೇ ಫುಲ್ ವರ್ಸ್ಟ್ ಲೆಸನ್, ನಾನು ನಿಜವಾಗ್ಲೂ ನಿನ್ನ ಯಾವತ್ತೂ ನಂಬಲೇಬಾರ್ದಾಗಿತ್ತು ಹಾಗೆ ಹೇಗೆ ಅಂತ ಇಲ್ಲಿ ಅವಳು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾಳೆ. ಸ್ಕೂಲ್ ಲೈಫ್ ಇಂದ ನಮ್ಮಪ್ಪ ನಿನಗೆ ನನ್ನನ್ನ ಪ್ರೊಟೆಕ್ಟ್ ಮಾಡು ಅಂತ ದುಡ್ಡು ಕೂಡ ಕೊಡ್ತಿದ್ರು, ಅವರು ನಿನ್ನನ್ನ ನಂಬಿ ನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಬಿಟ್ರು, ಆದ್ರೆ ನೀನು ಎಲ್ಲರ ಜೊತೆ ಸೇರ್ಕೊಂಡು ನನ್ನನ್ನ ಬುಲಿ ಮಾಡ್ತಿದ್ದೆ, ನಿನ್ನಿಂದ ನಾನು ಬೇರೆ ಸ್ಕೂಲ್ಗೂ ಕೂಡ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು, ಅದರಿಂದ ನನಗೆ ಎಷ್ಟು ಬೇಜಾರಾಯ್ತು, ಮತ್ತೆ ನನಗೆ ಈಗಲೂ ಕೂಡ ಕೆಟ್ಟ ಕನ್ಸುಗಳೆಲ್ಲ ಬೀಳುತ್ತೆ ಗೊತ್ತಾ ಅಂತ ಇಲ್ಲಿ ಅವಳು ಫುಲ್ ಎಮೋಷನಲ್ ಆಗಿ ಹೀರೋಗೆ ಪಾಯಿಂಟ್ ಮಾಡಿ ಹೊಡಿತಿರ್ತಾಳೆ. ಇಲ್ಲಿ ಹೀರೋ ಕೈ ಹಿಡ್ಕೋತಾನೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನಮ್ಗೆ ತೋರಿಸ್ತಾ ಇರ್ತಾರೆ. ಇಲ್ಲಿ ಜಿಯಾಂಗು ಯಾವುದೋ ಒಂದು ಪ್ರೆಸೆಂಟೇಶನ್ ಕೊಡೋದಕ್ಕೆ ಅಂತ ಸೆಮಿನಾರ್ ಅಲ್ಲಿ ನಿಂತ್ಕೊಂಡು ಪ್ರೆಸೆಂಟೇಶನ್ ಕೊಡ್ತಿರ್ತಾಳೆ. ಅವಳ ಹತ್ರ ಇದ್ದಿದ್ದ ಪ್ರೆಸೆಂಟೇಶನ್ ಪೇಪರ್ ಯಾರೋ ಕಳ್ತನ ಮಾಡ್ಬಿಟ್ಟಿರ್ತಾರೆ, ಅದು ಕಳ್ದೋಗ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಫುಲ್ ನರ್ವಸ್ ಆಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲೆ ಎಲ್ಲರ ಹತ್ರನು ತೊದ್ಲಿಸ್ಕೊಂಡ್ ಮಾತಾಡ್ತಿರ್ತಾಳೆ. ಆಗ ಅಲ್ಲಿ ಕೂತಿರೋ ಎಲ್ಲಾ ಸ್ಟೂಡೆಂಟ್ ಗಳು ಕಿರ್ಚಾಡ್ತಾ ಹೇಳ್ತಿದ್ದಾರೆ, ನಿನ್ಗೆ ಏನು ಗೊತ್ತಿಲ್ಲ ಅಂದ್ರೆ ಯಾಕೆ ಅಲ್ಲೋಗಿ ನಿಂತ್ಕೊಂಡಿದ್ಯಾ, ಬಂದ್ಬಿಡು ಕೆಳಗಡೆ ಹಾಗೆ ಹೇಗೆ ಅಂತ. ಇಲ್ಲಿ ಅವಳು ಫುಲ್ ಹೆದರ್ಕೊಬಿಟ್ಟಿರ್ತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ
ಅಂತಾನೆ ಗೊತ್ತಾಗ್ತಿರಲ್ಲ. ಹೀರೋ ಕೈಲಿ ಒಂದು ವೌಚರ್ ಇರುತ್ತೆ, ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ಜಿಯಾಂಗ್ದು ಏನ್ ಸ್ಪೀಚ್ ಇರುತ್ತೋ ಅದ್ರದ್ದು ಲೆಟರ್ ಇರುತ್ತೆ. ಅಷ್ಟರಲ್ಲಿ ಅವಳಿಗೆ ಎಲ್ಲರೂ ಬುಲಿ ಮಾಡ್ತಿರೋದನ್ನ ನೋಡಿ ಫುಲ್ ಅವಳು ಎದ್ರುಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಅವಳು ಕಣ್ ತುಂಬಾ ನೀರು ತುಂಬ್ಕೊಂಡ್ಬಿಡುತ್ತೆ. ಇಲ್ಲಿ ಜಿಯಾಂಗೆ ಮೊದಲಿಂದನೂ ಅವಳ ಕಣ್ಣೀರಿಂದ ಅವಳಿಗೆ ಅಲರ್ಜಿ ಇರುತ್ತೆ. ಇಲ್ಲಿ ಅವರೆಲ್ಲ ಆ ಥರ ಬುಲಿ ಮಾಡ್ತಿರೋದು ನೋಡಿ, ಅವರೆಲ್ಲ ಕಿರ್ಚಾಡ್ತಿರೋದನ್ನ ನೋಡಿ ಇಲ್ಲಿ ಅವಳು ಫುಲ್ಲು ನರ್ವಸ್ ಆಗಿ ಅವಳಿಗೆ ಭಯಕ್ಕೆ ಕಣ್ಣೀರು ಬಂದ್ಬಿಡುತ್ತೆ. ಇಲ್ಲಿ ಎಲ್ಲ ವಿಷನ್ ಬ್ಲರ್ ಆಗೋದು ಮತ್ತೆ ಅವಳು ಉಸಿರು ಕಟ್ಟೋದೆಲ್ಲ ಆಗಿ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಆಗ ಪಟ್ಟಂತ ಹೀರೋ ಜಿಯಾಂಗ್ ಹತ್ರ ಹೋಗ್ಬಿಟ್ಟು ಹೀರೋ ಹೇಳ್ತಿರ್ತಾನೆ, ಜಿಯಾಂಗ್ ನೋಡು ನಿನ್ ಲೆಟರು ನಿನ್ ಸ್ಪೀಚು ಕಳ್ದೋಗಿಲ್ಲ, ಅದು ನನ್ನ ಹತ್ರನೇ ಇದೆ, ಎದ್ದಳು ಅಂತ ಅವನು ಎಬ್ರಿಸಕ್ಕೆ ತುಂಬಾನೇ ಟ್ರೈ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋ ಹತ್ರ ಹೇಳ್ತಿರ್ತಾಳೆ, ಇದೆಲ್ಲ ಇನ್ಸಿಡೆಂಟ್ ಇಂದ ನನಗೆ ಕಿಂಗ್ಚಿಂಗ್ ಹೈಸ್ಕೂಲ್ ಅಲ್ಲಿ ನಿಜವಾಗ್ಲೂ ತುಂಬಾನೇ ನಾಚಿಕೆ ಆಗ್ತಿತ್ತು, ಅದರಿಂದನೇ ನಾನು ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು. ಎಷ್ಟೋ ವರ್ಷಗಳು ನಿನ್ ಮುಖನೇ ನೋಡಿರಲಿಲ್ಲ, ಈಗ ಮತ್ತೆ ನಿನ್ ಮುಖನೇ ನೋಡಂಗಾಯ್ತು, ಮತ್ತೆ ನಿನ್ನ ಭೇಟಿ ಆಗಂಗಾಯ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಿನ್ಗೂ ಇದು ಗೊತ್ತಿರ್ಬೇಕು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಹುಡುಗಿರ್ದು ಪರ್ಸೆಂಟೇಜ್ ಇರೋದು ಬರೀ 20, ಅದು ಅಲ್ದಲೆ ಕೆಪಾಸಿಟಿ ಜಾಸ್ತಿ ಇರ್ಬೇಕು, ಏನೇ ಆದ್ರೂ ನಾವು ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದು ನಮ್ಗೆ ಇರ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಅದು ಅಲ್ದಲೆ ಇದ್ರೆ ಈ ಕೆಲಸದಲ್ಲಿ ತುಂಬಾನೇ ಸ್ಟ್ರೆಸ್ ಇರುತ್ತೆ, ಕೆಲವು ಗಂಡಸರುಗಳು ಕೂಡ ಆ ಸ್ಟ್ರೆಸ್ ನ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸಾರಿ ಅಂತ ಕೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆದ್ರೆ ನಿನ್ಗೆ ಕಣ್ಣೀರಿಂದ ಕೂಡ ಅಲರ್ಜಿ ಇದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ಅದು ಸರಿ, ಆ 20% ಜನಗಳು ಮಾಡೋದ್ರಲ್ಲಿ ನಾನ್ ಮಾತ್ರ ಯಾಕೆ ಮಾಡಕ್ಕಾಗಲ್ಲ ಅಂತ ನೀನು ಆ 20% ಮೆಂಬರ್ಸ್ ಅಲ್ಲಿ ನಾನು ಒಬ್ಳನ್ನೇ ತೆಗ್ದಾಕ್ದೆ, ನೀನು ಏನಾದ್ರು ಮಾಡ್ಕೊ, ನೀನು ಏನಾದ್ರು ಹೇಳು, ನಾನ್ ಮಾತ್ರ MH ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಬೇರೆ ಕಡೆ ತಿರ್ಕೊಬಿಡ್ತಾಳೆ. ಇಲ್ಲಿ ಅವಳಿಗೆ ಸ್ವಲ್ಪ ಚಳಿ ಆಗ್ತಿರುತ್ತೆ, ಅದಕ್ಕೆ ಅವಳ ಕೈನೇ ಅವಳು ಸ್ವಲ್ಪ ಉಚ್ಕೋತಾ ಇರ್ತಾಳೆ. ಇದನ್ನೆಲ್ಲ ಹೀರೋ ಅಬ್ಸರ್ವ್ ಮಾಡ್ಬಿಟ್ಟು ಅವ್ನ ಕೋಟ್ನ ಬಿಚ್ಬಿಟ್ಟು ಜಿಯಾಂಗಿಗೆ ಉಚ್ತಾ ಇರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನ್ ಮಾಡ್ತಿದ್ಯಾ ನೀನು, ನನ್ನನ್ನ ಬಿಡು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸುಮ್ನೆ ಅಳ್ಳಾಡ್ಬೇಡ, ನೀಟಾಗಿ ನಿಂತ್ಕೋ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ನನ್ನ ಜೊತೆ ವಾಪಸ್ ಬಾ, ನೋಡು ನೀನು ಅತ್ತಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ನನ್ನ ಹತ್ರ ಟೈಮ್ ಇಲ್ಲ, ಅದಕ್ಕೆ ನನ್ನ ಜೊತೆನೇ ಇರು ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಜಿಯಾಂಗು ಬರ್ಲಿಲ್ಲ ಅಂದ್ರೂ ಹೀರೋನೇ ಗಟ್ಟಿಯಾಗಿ ಕೈ ಇಟ್ಕೊಂಡು ಅಲ್ಲಿಂದ ಹೇಳ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಕಿರ್ಚ್ಕೋತಿರ್ತಾಳೆ, ನನ್ನ ಹೋಗಕ್ ಬಿಡು ಇಲ್ಲಿಂದ ಅಂತ. ಆದ್ರೆ ಹೀರೋ ಹೇಳ್ತಿರ್ತಾನೆ, ಒಳ್ಳೆ ಹುಡುಗಿಯಾಗಿ ನನ್ನ ಜೊತೆ ಸುಮ್ನೆ ಬರ್ತಾ ಇರು ಅಂತ. ಇಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಜಿಯಾಂಗು ಏನೇನೋ ಮಾಡಿ ಹೀರೋ ಹತ್ರ ಅವಳ ಕೈನ ಬಿಡಿಸ್ಕೊತಾ ಇರ್ತಾಳೆ. ಇಲ್ಲಿ ಅವಳು ಸ್ವಲ್ಪ ಸ್ಟೆಪ್ಸ್ ಇದೆ ಅನ್ನೋವಾಗ್ಲೇ ಕೈನ ಬಿಡಿಸ್ಕೊತಾಳೆ. ಅವಳು ಹೀಲ್ಸ್ ಹಾಕಿರೋ ಕಾರಣದಿಂದ ಅವಳ ಕಾಲು ಸ್ಲಿಪ್ ಆಗಿ ಅವಳು ಮುಂದಕ್ಕೆ ಹೊಡೋಗ್ಬಿಡ್ತಾಳೆ. ಆಗ ಅವಳು ಇನ್ನೇನು ಬೀಳ್ಬೇಕು ಅನ್ನೋ ಟೈಮಲ್ಲಿ ಹೀರೋಯಿನ್ ಕೈನ ಹಿಡ್ಕೊಂಡು ಹೇಳ್ಕೊತಾ ಇರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ನ ಹೇಳ್ಕೊಂಡ್ಮೇಲೆ ಆಕ್ಸಿಡೆಂಟ್ ಆಗಿ ಅವ್ರಿಬ್ರದ್ದು ಕಿಸ್ ಆಗ್ಬಿಡುತ್ತೆ. ಇಲ್ಲಿ ಇವರಿಬ್ರು ಫುಲ್ ಶಾಕ್ ಅಲ್ಲಿ ಒಬ್ರು ಮುಖ ಒಬ್ರು ಕಣ್ಣ ಒಬ್ರು ನೋಡ್ಕೊಂಡು ಹೀಗೆ ನಿಂತ್ಕೊಬಿಟ್ಟಿರ್ತಾರೆ. ಇಲ್ಲಿ ಅವರು ಏನು ಮೂವ್ಮೆಂಟೇ ಮಾಡ್ತಿರಲ್ಲ, ಅಪೋಸ್ ಅಲ್ಲೇ ಹಾಗೆ ನಿಂತ್ಕೊಂಡಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವರಿಬ್ರಿಗೂ ಗೊತ್ತಿಲ್ದಲೆ ದೂರದಲ್ಲಿ ನಿಂತ್ಕೊಂಡು ಯಾರೋ ಇವರಿಬ್ರದ್ದು ಫೋಟೋನ ಮೊಬೈಲ್ ಅಲ್ಲಿ ತಗೋತಿರೋದನ್ನ ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಟೈಮ್ಗೆ ರಿಪೋರ್ಟರ್ಸ್ ಗಳು ಕೂಡ ಫೋಟೋ ತಗೊಳ್ಳೋದಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ. ಆ ಫ್ಲಾಶ್ ಲೈಟ್ ಇಂದ ಇವರಿಬ್ರು ದೂರ ಆಗ್ತಾರೆ. ಎಲ್ಲಿ ರಿಪೋರ್ಟರ್ಸ್ ಜಿಯಾಂಗ್ದು ಫೋಟೋ ತಕೊಬಿಡ್ತಾರೋ ಅಂತ ಹೀರೋ ಅವಳನ್ನ ಪ್ರೊಟೆಕ್ಟ್ ಮಾಡ್ತಾ ಆ ಕೋಟಲ್ಲಿ ಅವಳ ಮುಖ ಮುಚ್ತಾ ಹೇಳ್ತಿರ್ತಾನೆ, ಯಾರಾದ್ರೂ ಒಂದೇ ಒಂದ್ ಫೋಟೋ ಕ್ಲಿಕ್ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತೀನಿ ಅಂತ. ಈ ಮನ್ನ ಕೇಳಿ ರಿಪೋರ್ಟರ್ಸ್ ಎಲ್ಲ ಎದ್ರುಕೊಂಡು ಅಲ್ಲಿಂದ ವಾಪಸ್ ಓಡೋಗ್ಬಿಡ್ತಾರೆ. ಅವರೆಲ್ಲ ರಿಪೋರ್ಟರ್ಸ್ ಹೋದ್ಮೇಲೆ ಇಲ್ಲಿ ಅವನು ಜಿಯಾಂಗ್ ನ ನೋಡ್ತಾನೆ. ಇಲ್ಲಿ ಜಿಯಾಂಗ್ಗೆ ಆಲ್ರೆಡಿ ಅವಳ ಕಣ್ಣೀರಿಂದ ಅಲರ್ಜಿ ಆಗೋಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಉಸಿರಾಟ ಕೂಡ ಕಮ್ಮಿ ಮಾಡ್ಬಿಟ್ಟಿರ್ತಾಳೆ. ಎಷ್ಟು ಸತಿ ಜಿಯಾಂಗ್ ಅಂತ ಕರೆದ್ರು ಕೂಡ ಅವಳು ರೆಸ್ಪಾನ್ಸೇ ಮಾಡ್ತಿರೋದಿಲ್ಲ. ಇಲ್ಲಿ ಹೀರೋ ಜಿಯಾಂಗ್ ನ ಎತ್ಕೊಂಡು ಹೋಗ್ತಿರುವಾಗ ಅವಳು ತಲೆಯಲ್ಲಿ ಹಾಕಿರೋ ಒಂದು ಹೇರ್ ಪಿನ್ ಅಲ್ಲೇ ಬಿದ್ದೋಗಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಅದೇ ಜಾಗಕ್ಕೆ ಮಿಸ್ಟರ್ ಡೂಲೆ ಕೂಡ ಬಂದಿರ್ತಾರೆ. ಅಲ್ಲಿ ಬಿದ್ದಿರೋ ಹೇರ್ ಪಿನ್ ಅವರು ಕೈಯಲ್ಲಿ ಇಟ್ಕೊಂಡು ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರಾ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ಅದು ಮೂವಿ ಆದ ಎಕ್ಸುಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.